సహోదరి పాశ్రమ ప్రార్థన చేస్తుంది. స్వామి స్తోత్ర సర్వశక్తనా దేవుడే పరిశుద్ధనే పరలోకం తండ్రి నీకు పాదాలు స్తోత్ర స్వామి అద్భుత కర్తనే ఆలోచన కర్తనే స్తోత్ర స్వామి అపా ಬೆಳಗಿನ ప్రభా స్తోత్ర కర్తనే స్తుతి ಭಾಗದಲ್ಲಿ ನಡೆಸಿಕೊಟ್ಟಂತೆ ಸ್ವಾಮಿ ಆರಾಧನೆಯಲ್ಲಿ ನಡೆಸಿಕೊಟ್ಟಂತೆ ಕರ್ತನೆ ಅಪ್ಪ ನಿನ್ನ ದಾಸ ನಿನ್ನ ಪಾದಕ್ಕೆ ಒಪ್ಪಿಸ್ತೇನೆ ಸ್ವಾಮಿ ವಾಕ್ಯದೊಂದಿಗೆ ನೀನು ಮಾತನಾಡು ಸ್ವಾಮಿ ನಿನ್ನ ದಾಸನ ತಿರುಳಾದ ಗುಡಗಳನ್ನು ಗೋಚರಪಡಿಸಿ ప్రభా ಅಪ್ಪ ಬಣ್ಣ ಮಕ್ಕಳೆಲ್ಲರೂ ವಾಕ್ಯ ಕೇಳಿ ವಾಕ್ಯ ನಿಮಿತ್ತ ನಡ್ಕೊಳ್ಳಿಕ್ಕೆ ಸಹಾಯ ಮಾಡು ಅಪ್ಪ ವಾಕ್ಯ ಕರ್ಕೊಂಡು ಎಲ್ಲ ಸೈತಾನ ಕಾರ್ಯಗಳು ಸ್ವಾಮಿ ಯೇಸು ನಾಮದಲ್ಲಿ ಮುರಿಯಲ್ಪಡ್ಲಿಕ್ಕೆ ప్రభా ಈ ಮಕ್ಕಳು ವಾಕ್ಯ ಕೇಳಿ ವಾಕ್ಯ ಅನುಸಾರ ನಡ್ಕೊಳ್ಳಿಕ್ಕೆ ಸಹಾಯ ಮಾಡು ಅಪ್ಪ ವಾಕ್ಯ ನಿಂತು ನಡ್ಕೊಳ್ಳಿಕ್ಕೆ ಸಹಾಯ ಮಾಡಿ ಬಲಪಡಿಸು ప్రభా ನೀನು ಕರ್ನಾಟಕ ನೆಂಬಿಗಸ್ತನ ಸ್ವಾಮಿ ಸರ್ವಶಕ್ತನಾದ ದೇವರೇ ನೀವೇ ನಡೆಸಬೇಕಂತ ಪ್ರಾರ್ಥಿಸ್ತಾ ಇದ್ದೀವಿ ಅಪ್ಪ ವಿರೋಧಿಸುವ ಎಲ್ಲ ಸೈತಾನ ಕಾರ್ಯಗಳು ಯೇಸು ನಾಮದಲ್ಲಿ ಮುರಿಯಲ್ಪಡ್ಲಿಕ್ಕೆ ಅಪ್ಪ ಈ ಸಂಘದಲ್ಲಿ ಸೇವೆಯಲ್ಲಿ ಮುಂಚಿತ ಮಾತ್ರ ನೆರವೇರಲಿ ನೀನೇ ಸಹಾಯಕನಪ್ಪ ನಿನ್ನ ಸಹಾಯ ಇಲ್ಲವಾದ ನಾವೇನ್ ಮಾಡೋದಾಗ್ತದೆ ప్రభా ನಿನ್ನ ಸಹಾಯ ಬೇಕು ప్రభా ಅಪ್ಪ ಈ ಸಂಘ ಸುತ್ತ ನಿನ್ನ ಕೃಪೆ ಬೇಕು ಸ್ವಾಮಿ ಅಪ್ಪ ಈ ಸಂಘ ಸುತ್ತ ಸೇವೆ ಸುತ್ತ ನಿನ್ನ ದೇವರು ಬಿಟ್ಟು ಕಾಪಾಡೋಣ ಪ್ರಾರ್ಥಿಸ್ತೇನೆ ప్రభా ನಿನ್ನ ಪಾದಕ್ಕೆ ಎಲ್ಲ ವಿಷಯ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಎಲ್ಲ ಬಂಧುಗಳು ನಿನ್ನ ಪಾದಕ್ಕೆ ಒಪ್ಪಿಸ್ತೀನಿ ಯೇಸು ಪರಿಶುದ್ಧ ನಾಮದಲ್ಲಿ ಬೇಡಿಕೊಂಡು ತಂದೆ ದೇವರೇ ಆಮೆನ್ 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 ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕೂತ್ಕೊಳ್ಳೋಣ, ದಯచేసి అందరూ కూర్చుందాం. ಎಲ್ಲರೂ ಕೂತ್ಕೊಳ್ಳೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ದೇವರ ನಾಮಕ್ಕೆ ಸ್ತೋತ್ರ. ದೇವರು ತನ್ನ ಕೃಪೆಯಿಂದ ಇಲ್ಲಿವರೆಗೂ ಆರಾಧನೆಯಲ್ಲಿ ನಮ್ಮನ್ನು ನಡೆಸಿದ ಹಾಗೆ ವಾಕ್ಯದೊಂದಿಗೆ ಕೂಡ ಆತನು ನಮ್ಮೆಲ್ಲರೊಂದಿಗೆ ಮಾತನಾಡಿದರು. ದೇವರ ಮಾತು ನಮ್ಮನ್ನು ಸ್ವಸ್ಥ ಮಾಡುತ್ತದೆ. ದೇವರ ಮಾತುಗಳು ನಮ್ಮನ್ನು ಆಧರಿಸಿ ಪರಂಬರಿಸಿ ಶಾಂತಿ ಸಮಾಧಾನ ನೀಡುತ್ತದೆ. ಪ್ರಿಯ ಆತ್ಮೀಯರೇ, ಇಲ್ಲಿವರೆಗೂ ತುಂಬ ಸಂತೋಷ. ನಾವೆಲ್ಲರೂ ದೇವರನ್ನ ಆರಾಧನೆ ಮಾಡಿದ್ದೀವಿ. ದೇವರು ನಮ್ಮ ಪಕ್ಷದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಓಕೆ, ನನ್ನ ಆತ್ಮೀಯ ಸಹೋದರಿ ಸಹೋದರ, ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ. ದೈವ ಸಂದೇಶವನ್ನು ನಾವು ಕೇಳೋಣ. ದೇವರ ವಾಕ್ಯ ಈ ದಿನ ನನ್ನೊಂದಿಗೆ ಏನು ಮಾತನಾಡುವುದಾಗಿ ನಾವೆಲ್ಲರೂ ಕಾದಿದ್ದು ಪರಿಶುದ್ಧ ದೇವರ ನಾಮವನ್ನು ಮಹಿಮೆಪಡಿಸೋಣ. ಯಾರು ಕೂಡ ಗಲಾಟೆ ಮಾಡದೆ, ಆಚೆ ಈಚೆ ಯಾರು ಹೋಗದೆ ಸಮಾಧಾನಕರವಾಗಿ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಆಲಿಸೋಣ. ಶ್ರದ್ಧೆ ಆಸಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ಸ್ವಸ್ಥ ಬುದ್ಧಿ ಉಳ್ಳವರಾಗಿ ನಾವು ಕೂತ್ಕೊಂಡು ದೇವರ ವಾಕ್ಯವನ್ನು ಅಂಗೀಕರಿಸೋಣ. ಓಕೆ, ಈ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಸತ್ಯವೇದ ಇರುವುದಾದರೆ ಈ ದಿನ ಪ್ರಕಟಣೆ ಪುಸ್ತಕವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೊನೆಯ ಅಧ್ಯಾಯ ಪ್ರಕಟಣೆ ಪುಸ್ತಕ. ಬೈಬಲಲ್ಲಿ 66 ಪುಸ್ತಕಗಳು. 66 ಪುಸ್ತಕಗಳಲ್ಲಿಯೂ ಈ ಕೊನೆಯ ಅಧ್ಯಾಯವೇ ಪ್ರಕಟಣೆ ಬರೆದ ಗ್ರಂಥ. ಯೋಹಾನನು ತಾನು ಸೆರೆಯವನಾಗಿಯೂ ದೇವರ ಮಹಿಮಾರ್ಥವಾಗಿಯೂ ಉಪಯೋಗಿಸಲ್ಪಟ್ಟಂಥ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಕೊನೆಯ ಕಾಲದಲ್ಲಿ ಬರೆದ ದೇವರ ಪವಿತ್ರಾತ್ಮನಿಂದ ಪ್ರೇರಣೆ ಹೊಂದಿದಂಥ ಈ ದೈವ ಸೇವಕನು ಈ ಗ್ರಂಥವನ್ನು ರಚಿಸಿದ್ದಾನೆ. ಈ ಗ್ರಂಥದಲ್ಲಿ ಇದನ್ನು ಕೆಲವೊಂದು ಮನುಷ್ಯರಿಗೆ ಹಿತಕರವಾದಂಥ ಆ ದೇವರ ಸಂದೇಶವನ್ನು ನಾವೆಲ್ಲರೂ ಕೂಡ ಕೇಳೋಣ. ನನ್ನ ಆತ್ಮೀಯ ಸಹೋದರಿ, ನನ್ನ ಸಹೋದರ, ನಮ್ಮೆಲ್ಲರೊಂದಿಗೆ ದೇವರು ಸ್ವಲ್ಪ ಹೊತ್ತು ಮಾತನಾಡಲಿ. ಇಲ್ಲಿನ ಸ್ವಲ್ಪ ಹೊತ್ತು ನಾವು ಇರ್ತೀವಿ. ತದನಂತರ ನಮ್ಮ ಊರುಗಳಿಗೆ, ನಮ್ಮ ಮನೆಗಳಿಗೆ ನಾವು ಹೋಗಲಿದ್ದೇವೆ ಬೇರೆ. ಆದ್ದರಿಂದ ಶ್ರದ್ಧೆ ಆಸಕ್ತಿಯಿಂದ ಆ ದೇವರ ದೈವ ವಾಕ್ಯವನ್ನು ನಾವೆಲ್ಲರೂ ಗಮನಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ, ಅದು ಕೂಡ ಕೊನೆಯ ವಚನ. 22ನೇ ಅಧ್ಯಾಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. 22 ವಾಕ್ಯ 4. ಯಾರಾದರೂ ಓದಿ ಸಹಾಯ ಮಾಡಲಿ. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಅವರ ಹಣೆಗಳ ಮೇಲೆ ಆತನ ಹೆಸರಿರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅಲ್ಲಿ ಅವರಿಗೆ ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ಸೂರ್ಯನ ಬೆಳಕು ದೀಪದ ಬೆಳಕು ಬೇಕಾಗುವುದೇ ಇಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ದೇವರಾದ ಕರ್ತನೇ ಅವರಿಗೆ ಬೆಳಕಾಗಿದ್ದಾನೆ. ಬೆಳಕನ್ನು ಕೊಟ್ಟು ಅವರಿಗೆ ಬೆಳಕಾಗಿ ಇರುತ್ತಾನೆ. ಗಮನಿಸಿ ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ,
ಈ ಪ್ರಕಟಣೆ ಬರೆದ ಗ್ರಂಥದಲ್ಲಿ ಅನೇಕ ದೈವ ವರ್ತಮಾನಗಳು, ಅನೇಕ ಸಂದೇಶಗಳು ಇದರಲ್ಲಿದ್ದಾವೆ. ಅಂದರೆ ಕೊನೆ ಕಾಲಕ್ಕೆ ಸೂಚಿಸುವಂಥ ಕಾರ್ಯಗಳು ಇದರಲ್ಲಿ ನಾವು ನೋಡ್ಬೋದು. ಹಾಗೆ ಈ ದಿನ ಆತನ ಭಕ್ತರಿಗೂ, ಆತನ ಸೇವೆ ಮಾಡುವ ಆತನ ದಾಸರಿಗೂ, ಆತನನ್ನು ಪ್ರೀತಿಸಿ ಆತನ ಸನ್ನಿಧಿಗೆ ಬರುವಂಥ ಆತನ ಮಕ್ಕಳಿಗೂ ಈ ದಿನ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ಆತನಲ್ಲಿರುವವರಿಗೆ ಈ ಕೊನೆ ಕಾಲದಲ್ಲಿ ಬೆಳಕು ಬೇಕಾಗಿಲ್ಲ, ಸೂರ್ಯನ ಬೆಳಕು ಬೇಕಾಗಿಲ್ಲ, ದೇವರವರಿಗೆ ಬೆಳಕಾಗಿಯೂ ದೇವರವರಿಗೆ ಬೆಳಕಾಗಿಯೂ ದೀಪವಾಗಿಯೂ ಇರುವನು. ಎಲ್ಲಿ ನಡೀತದಂತ ಈ ಒಂದು ಕಾರ್ಯ? ಎಲ್ಲಿ ನಡೀತದ ಪ್ರಿಯ ಆತ್ಮೀಯ ಸಹೋದರ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವಾಗ, ದೇವರ ಸಮ್ಮುಖದಲ್ಲಿ ಸೇರಿದಾಗ ದೇವರು ನಮಗೆ ನಿತ್ಯ ಪ್ರಕಾಶ, ನಿತ್ಯ ಬೆಳಕು, ದೇವರು ನಿತ್ಯ ಬೆಳಕು ಕೊಡುವ ದೇವಾದಿ ದೇವರು. ನನ್ನ ಆತ್ಮೀಯರೇ ಗಮನಿಸಿ, ಬೆಳಕು ಎನ್ನುವುದಾದರೆ ಬಹಳ ಪರಿಪೂರ್ಣವಾದದ್ದು. ಕತ್ತಲೆಗೆ ಸಂಬಂಧಪಟ್ಟ ಯಾವುದೇ ಕ್ರಿಯೆ ದೇವರಲ್ಲಿ ಇಲ್ಲ. ಬಟ್ ದೇವರು ಬೆಳಕಿಗೆ ಸಮಾನವಾಗಿದ್ದಾನೆ. ಆತನಲ್ಲಿರುವವರಿಗೆ ಆತನ ನಿತ್ಯವೂ ಪ್ರಕಾಶವು, ಬೆಳಕು ಕೂಡ ಆತನೇ ಆಗಿದಂತ, ದೀಪವು ಕೂಡ ಆತನೇ ಆಗಿದಂತೆ. ಇನ್ನು ಮುಂದೆ ಆತನಲ್ಲಿರುವವರಿಗೆ, ಆತನ ರಾಜ್ಯದಲ್ಲಿ ಸೇರಿದವರಿಗೆ, ಆತನ ಬಲಭಾಗದಲ್ಲಿರುವವರಿಗೆ, ಆತನ ಎಡಭಾಗದಲ್ಲಿರುವವರಿಗೆ, ಬಲಭಾಗದಲ್ಲಿರುವವರಿಗೂ ವ್ಯತ್ಯಾಸವಿದೆ. ಎಡಭಾಗದಲ್ಲಿರುವವು ಆಡುಗಳು, ಬಲಭಾಗದಲ್ಲಿರುವವು ಕುರಿಗಳು. ಕುರಿಗೂ ಆಡಿಗೂ ತುಂಬಾ ವ್ಯತ್ಯಾಸವಿದೆ. ಕುರಿ ಸ್ವಭಾವನೇ ಬೇರೆ, ಆಡಿನ ಸ್ವಭಾವನೇ ಬೇರೆ. ಹಾಗೆ ದೈವ ಪ್ರತ್ಯಕ್ಷತೆಯಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಆತನ ಮಕ್ಕಳಾದ ನಾವು, ಆತನ ರಾಜ್ಯದಲ್ಲಿ ಸೇರುವ ನಾವೆಲ್ಲರೂ, ಆತನಲ್ಲಿರುವ ನಮ್ಮೆಲ್ಲರಿಗೂ, ಆತನ ಪಕ್ಕದಲ್ಲಿರುವ ನಮ್ಮೆಲ್ಲರಿಗೂ ಆತನೇ ಸೂರ್ಯನು, ಆತನೇ ಚಂದ್ರನು, ಆತನೇ ಬೆಳಕು, ಆತನೇ ದೀಪ. ಅಲ್ಲಿ ಹಸುವೆ ಇರಲ್ಲ, ಬಾಯಾರಿಕೆ ಇರಲ್ಲ, ಬಿಸಿಲು ಜಳ ಇರಲ್ಲ, ಯಾವುದೇ ಚಿಂತೆ ವ್ಯಸನ ಯಾವುದು ಕೂಡ ಇರಲ್ಲ. ಯಜ್ಞದ ಕುರಿಯಾದ ಆತನ ಬಲಭಾಗದಲ್ಲಿರುವ ಕುರಿಗಳಿಗೆ ನಿತ್ಯವೂ ಆತನು ಕುರುಬನಾಗಿದ್ದಾನೆ, ನಿತ್ಯ ಕಾಯುವ ಕುರುಬನಾಗಿದ್ದಾನೆ. ನನ್ನ ಆತ್ಮೀಯರೇ, ಬೆಳಕಿಗೆ ಸಂಬಂಧಪಟ್ಟ ವಿಷಯ ಈ ದಿನ ನಮ್ಮೆಲ್ಲರಿಗೆ ಗೊತ್ತು. ಥಾಮಸ್ ಅಲ್ವಾ ಎಡಿಸನ್? ಎಷ್ಟು ಜನ ಗೊತ್ತಿರಲಿ? ಥಾಮಸ್ ಅಲ್ವಾ? ಆತನ ಏನ್ ಕಂಡಿಡ್ದ ಹೇಳ್ರಿ? ಇಲ್ಲಿ ನಮ್ಮ ತಲೆ ಮೇಲೆ ಉರಿಯುವ ಬಲ್ಬನ್ನು ಕಂಡಿಡ್ತಾರ. ಈ ಬೆಳಕು ಆತನು ಯಾವ ಮಟ್ಟದಲ್ಲಿ ಕಂಡಿಡಿದ ಗೊತ್ತಿಲ್ಲ. ಬಟ್ ಆತನು ತನ್ನ ಸಮಯವನ್ನೆಲ್ಲ ಕೂಡ ಉಪಯೋಗಿಸಿ ಲೋಕಕ್ಕೆ ಒಂದು ಬೆಳಕು ಕೊಡಬೇಕು, ಲೋಕ ಬೆಳಕಿನಲ್ಲಿರಬೇಕು, ಲೋಕಕ್ಕೆ ಏನಾದರೂ ಒಂದು ಮಾಡಬೇಕು, ಲೋಕಕ್ಕೆ ನಾವು ಒಂದು ಕೊಡುಗೆಯಾಗಿ ಇರಬೇಕೆಂಬುದಾಗಿ ತನ್ನ ಜೀವಿತವನ್ನು ಸಮರ್ಪಣೆ ಮಾಡಿ ಥಾಮಸ್ ಅಲ್ವಾ ಎಡಿಸನ್ ಅವರು ಈ ಬಲ್ಬನ್ನು ಕಂಡಿಡಿದ್ರು. ಈ ಬಲ್ಬನ್ನು ಕಂಡಿಡಲಿಕ್ಕೆ ಆತನು 1 ವರ್ಷದಲ್ಲಿ ಆತನ ಪರಿಶ್ರಮ ಅಲ್ಲ, 2 ವರ್ಷದ ಪರಿಶ್ರಮ ಅಲ್ಲ, ಎಲ್ಲ ತನ್ನ ಜೀವನವೆಲ್ಲ ಕೂಡ ಇದಕ್ಕಾಗಿ ಮುಡುಪಿಟ್ಟಿದ್ದಾನೆ. ಅನೇಕ ಸಲ ಇದರಲ್ಲಿ ಫೇಲ್ಯೂರ್ ಆಗಿರ್ಬೋದು, ಅನೇಕ ಸಲ ಆತನು ಫೇಲ್ ಆಗಿರ್ಬೋದು, ಅನೇಕ ಸಾರಿ ಆತನಿಗೆ ತಿಳಿದು ಹೋಗಿರ್ಬೋದು. ಆದರೆ ದೇವರ ಮೇಲೆ ವಿಶ್ವಾಸ ಬಿಟ್ಟು ನಾನು ಏನೋ ಒಂದು ಲೋಕಕ್ಕೆ ನಾನು ಕೊಡುಗೆಯಾಗಿ ಕೊಡಬೇಕೆಂಬ ಮನಸ್ತತ್ವದಿಂದ ಥಾಮಸ್ ಅಲ್ವಾ ಎಡಿಸನ್ ಒಂದು ಬಲ್ಬನ್ನು ಕಂಡಿದ್ದು ನಮ್ಮೆಲ್ಲರಿಗೆ ಇದನ್ನು ಬೆಳಕು ಕೊಡ್ತಾ ಇದ್ದಾನೆ. ಹಾಗೆ ಈ ಭೂಮಿಯಲ್ಲಿರುವ ಥಾಮಸ್ ಅಲ್ವಾ ಎಡಿಸನ್ ನಮ್ಮೆಲ್ಲರಿಗೆ ಬೆಳಕು ಕೊಟ್ಟರೆ, ಪರಲೋಕದಲ್ಲಿರುವ ದೇವಾದಿ ದೇವರು ಬಲಭಾಗದಲ್ಲಿ ಆತನ ಕುರಿಗಳಿಗೆ ನಿತ್ಯ ಜೀವವನ್ನು ಕೊಡಲು ದೇವರು ಸಿದ್ಧವಾಗಿದ್ದಾನಂತೆ. ಗಮನಿಸಿದ್ರೆ ನಿತ್ಯ ಜೀವ ಇದೆ, ನಿತ್ಯ ಪರಲೋಕ ಇದೆ. ಅನೇಕರಿಗೆ ಗೊತ್ತಿಲ್ಲ ನಿತ್ಯ ಆ ಬೆಳಕು ಎಂದೆಂಬುದಾಗಿ ನಮಗೆ ಗೊತ್ತಿಲ್ಲ. ಆ ಬೆಳಕಿನಲ್ಲಿ ಇನ್ನೂ ನಾವು ಸೇರಿಲ್ಲ. ಇನ್ನು ನಾವು ಎಲ್ಲಿದ್ದೀವಿ? ಭೂಲೋಕದಲ್ಲೇ ಇದ್ದೀವಿ. ಹಲ್ಲೆಲೂಯಾ. ಆದ್ರೆ ಆತನಲ್ಲಿ ಸೇರ್ಬೇಕಂದ್ರೆ ಆತನ ಭಕ್ತರಿಗೆ ಏನಿದೆ ಅಂತ, ಆತನ ಭಕ್ತರಿಗೆ ಬೆಳಕು ಬೇಕಾಗಿಲ್ಲ, ಆತನ ವಾಕ್ಯಗಳೇ ನಮಗೆ ಬೆಳಕು. ನಮಗೆ ಬೆಳಕು ಬೇಕಾಗಿಲ್ಲ. ನಮ್ಮನ್ನು ದೇವರು ಕತ್ತಲಲ್ಲಿ ಬಿಡಲ್ಲ. ದೇವರು ನಮಗೆ ನಿತ್ಯ ಬೆಳಕು, ನಿತ್ಯ ದೀಪವಾಗಿದೆ. ದೇವರ ವಾಕ್ಯ ನಮ್ಮಲ್ಲಿ ಇರುವುದಾದ್ರೆ ನಾವು ಯಾವ ವಿಷಯದಲ್ಲಿ ಕೂಡ ಬೇಜಾರಾಗುವ ಕಾರಣ ಇರಲ್ಲ, ಯಾವ ವಿಷಯದಲ್ಲಿ ಕೂಡ ತಪ್ಪಿ ಹೋಗಲಿಕ್ಕೆ ಕಾರಣ ಇಲ್ಲ. ದೇವರ ವಾಕ್ಯ ನಮ್ಮಲ್ಲಿ ಇರುವುದಾದ್ರೆ ಈ ಕೊನೆ ಕಾಲದಲ್ಲಿ ಮತ್ತೆ ಗಮನಿಸಿದ್ರೆ ಅನೇಕರು ಸೈತಾನನ ವಶದಲ್ಲಿ ಹೋಗ್ತಾರಂತ. ಸೈತಾನನ ವಶದಲ್ಲಿ ಅನೇಕರು ಲೋಕ ಆಕರ್ಷಣೆಯಲ್ಲಿ, ಲೋಕ ಭೋಗದಲ್ಲಿ, ಲೋಕಕ್ಕೆ ಅಡಿಕ್ಟ್ ಆಗಿ, ಗಮನಿಸ್ರಿ, ಲೋಕಕ್ಕೆ ಅಡಿಕ್ಟ್ ಆಗಿ ಆತನ ವಚನ ಇರ್ತದೆ, ಆ ಭಕ್ತರ ಹಣೆಯ ಮೇಲೆ ಆತನ ಹೆಸರುಗಳು ಬರೆದಿರ್ತಾವಂತ. ಮತ್ತೆ ನೀನು ಯಾರಂತ ಗೊತ್ತಾಗ್ಬೇಕು ಪರಲೋಕದಲ್ಲಿ ನಾಳೆ ಹೋಗುವಾಗ? ನಾನು ಯಾರಂತ ಗೊತ್ತಾಗ್ಬೇಕು? ಹಣೆಯಲ್ಲಿ ಹೆಸರುಗಳು. ಈಗಾಗಲೇ ಸರ್ಕಾರ ಒಂದು ಪ್ರಯತ್ನದಲ್ಲಿದೆ.
ಗೌರ್ಮೆಂಟ್ ಒಂದು ಪ್ರಯತ್ನದಲ್ಲಿದೆ. ಏನು ಪ್ರಯತ್ನದಲ್ಲಿದೆ ಅಂದ್ರೆ ಎಲ್ಲ ಮಾಡಿ ಆಯ್ತು. ಈಗ ನಮಗೆ ನಾವೆಲ್ಲ ನೋಡ್ಬಾರ್ದೆಲ್ಲ ಕೂಡ ನಾವು ನೋಡ್ತಾ ಇದೀವಿ, ಮಾಡಬಾರ್ದೆಲ್ಲ ಕೂಡ ಪ್ರಪಂಚ ಮಾಡ್ತಾ ಇದೆ. ಅದನ್ನೆಲ್ಲ ನಾವು ಗಮನಿಸ್ತಾ ಇದೀವಿ, ಕೇಳ್ತಾ ಇದೀವಿ. ಈಗ ನೆಕ್ಸ್ಟ್ ವೇ ಏನು ಗೊತ್ತಾ, ಗೌರ್ಮೆಂಟ್ ಒಂದು ಕಾರ್ಯ, ಗೌರ್ಮೆಂಟ್ ಉದ್ದೇಶ ಏನು ಗೊತ್ತಾ, ನೆಕ್ಸ್ಟ್ ನಮ್ಮ ಕೈಯಲ್ಲಾಗ್ಲಿ ಹಣೆಯಲ್ಲಾಗ್ಲಿ ಅವರು ಮೆಮೊರಿಗಳು ಫಿಕ್ಸ್ ಮಾಡ್ತಾರಂತ. ಗಮನಿಸ್ರೇನು? ಆ ಮೆಮೊರಿ ಫಿಕ್ಸ್ ಮಾಡಿದ ಕೂಡಲೇ ನೀನು ಮನೆ ಗೇಟಿಗೆ ಬಂದ್ರು ನಿನ್ನ ಮೆಮೊರಿ ತೋರಿಸಿದ್ರೆ ಮನೆ ಗೇಟ್ ಓಪನ್ ಆಗ್ತದೆ. ನೀನು ಒಂದು ವೇಳೆ ರೇಷನ್ ಅಂಗಡಿಗೆ ಹೋದ್ರು ಮೆಮೊರಿ ತೋರಿಸಿದ್ರೆ ಅದು ಓಪನ್ ಆಗಿ ನಿನ್ ಕ್ಯಾಶ್ ಪ್ಲೇ ಆಗ್ತದೆ. ನೀನು ಎಲ್ಲಿಗೆ ಹೋದ್ರು ಅಲ್ಲಿ ಆ ಮೆಮೊರಿಯಲ್ಲಿ 666 ಇರ್ತದಂತ, ಅದರ ಕೋಡ್ ಅದು, ಅದರ ಸಂಖ್ಯೆ ಅದು. ಈಗ ಅನೇಕರು ಆ ಮೆಮೊರಿಯನ್ನು ಕೂಡಿಸ್ಕೊಳ್ಳೇಬೇಕು. ಏನಾಗಬೇಕಂದ್ರೆ ಆ ಮೆಮೊರಿ ಪ್ರತಿಯೊಬ್ಬರಿಗೆ ಬೇಕು, ಪ್ರತಿಯೊಬ್ಬರಿಗೆ ನನಗೆ ಕೂಡ ಬೇಕು. ಆದರೆ ನಾನು ಕೂಡಿಸ್ಕೊಳ್ಳಲ್ಲ. ಕರ್ತನು ನಾನು ದೃಢವಾಗಿ ನಂಬಿದ್ದೀನಿ. ಇಲ್ಲಿರುವ ಪ್ರತಿಯೊಬ್ಬರಲ್ಲಿ ಗಮನಿಸಿರ್ತಾರೆ, ಆ ಮೆಮೊರಿ, ಆ ಒಂದು ಸನ್ನಿವೇಶ ಬಂದಾಗ, ಆ ಸಂದರ್ಭ ಬಂದಾಗ ಅನೇಕರು ಆಗ್ಲಿ ಅಂತ ಹೇಳ್ತಾರಂತೆ. ಆದ್ರೆ ಕೆಲವರು ಪ್ರಾಣ ಕೊಡಲು ಕೂಡ ಕ್ರಿಸ್ತನಿಗೆ ಸಿದ್ಧವಾಗಿ ಆ ಮೆಮೊರಿಯನ್ನು ರಿಜೆಕ್ಟ್ ಮಾಡ್ತಾರಂತ. ಆ ಮೆಮೊರಿ ರಿಜೆಕ್ಟ್ ಮಾಡಿದ್ರೆ ನಿನಗೆ ರೈಷನ್ ಇಲ್ಲ, ರೈಸ್ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ. ಆ ಸಂದರ್ಭದಲ್ಲಿ ದೇವರ ವಾಕ್ಯ ನಿನ್ನನ್ನು ಮೇಲೆ ತೆಗೆದುಕೊಂಡು ಹೋಗೋದು ಚಕ್ರವರ್ತಿ. ಆ ಸಂದರ್ಭದಲ್ಲಿ ಏನ್ ಮಾಡ್ತಂತ, ಏನ್ ಕಾಪಾಡ್ತಂತೆ ನಮ್ಮನ್ನ? ದೇವರ ವಾಕ್ಯ. ನಮ್ಮನ್ನು ಕೊಲ್ಲಲಿಕ್ಕೆ ಕೂಡ ಸಿದ್ಧವಾಗ್ತಾರಂತ, ಕೊಲ್ಲಲಿಕ್ಕೆ ಕೂಡ ಸಿದ್ಧವಾಗ್ತಾರಂತ. ಇದರಲ್ಲಿ ಬರೆದಿರುವ ಪ್ರತಿಯೊಂದು ಮಾತುಗಳು ಈಗಿನ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೋ, ಪ್ರಕಟಣೆ ಬರೆದ ಗ್ರಂಥದಲ್ಲಿ, ದಾನಿಯೇಲನ ಪುಸ್ತಕದಲ್ಲಿ ಅಚ್ಚುಕಟ್ಟಾಗಿ ಈ ದಿನ ಏನ್ ನಡೀತಾ ಇದೋ ಅದೇ ಬರೆದಿದೆ ಬೈಬಲ್. ಈ ದಿನ ಬೆಳಗಿನ ಜಾವ ಈ ವಾಕ್ಯ ನಾನು ಓದುವಾಗ ಪ್ರಪಂಚದಲ್ಲಿ ಆಗುವ ತಾರುಮಾರುಗಳು, ಭಯಂಕರವಾದಂತಹ ತಾರುಮಾರುಗಳು, ಒಂದು ಗಂಟೆಯ ಕಾಲ ಸಮಯ ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯವನ್ನು ಓದುತ್ತಾ ಆ ದೇವರನ್ನು ಪ್ರಶ್ನೆ ಮಾಡ್ತಾ ಇದ್ರು, ಪ್ರಭಾ ಇದು ಕರೆಕ್ಟಾ ರೈಟಾ ಅಂತೇಳಿ. ದೇವರು ಒಂದೊಂದು ವಾಕ್ಯ ಗುರುತಿಸ್ತಾ ಹೋಗುವಾಗ ಪ್ರತಿ ವಿಷಯದಲ್ಲಿ ಈಗ ಏನ್ ನಡೀತಾ ಇದೋ ಅದೆಲ್ಲ ಕೂಡ ಸತ್ಯವೇದದಲ್ಲಿದೆ. ಈ ದಾನಿಯೇಲ ಪುಸ್ತಕ, ಪ್ರಕಟಣೆ ಪುಸ್ತಕ ಬಹಳ ಇಂಪಾರ್ಟೆಂಟ್. ಅಂದ್ರೆ ಕೊನೆ ಕಾಲಕ್ಕೆ ಕ್ರಿಸ್ತನಿಗೆ ಹೋಲಿಕೆಯಾದಂಥ ಈ ಪುಸ್ತಕದಲ್ಲಿ ಕೊನೆ ಕಾಲದಲ್ಲಿ ಏನ್ ನಡೀತಿದೆ ಎಂಬುದಾಗಿ 2 ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಕೆಲವು ಪುಸ್ತಕದಲ್ಲಿ ಇನ್ನೂ ಕೆಲವು ವಿಷಯಗಳು ಬರ್ತಿಟ್ಟಿದ್ದಾರೆ ಪರಿಶುದ್ಧಾತ್ಮ ದೇವರು. ಅದು ನಮ್ಗೆ ಅರ್ಥ ಮಾಡಲಿಕ್ಕೆ ಆಗಲ್ಲ. ಆದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಬೇಕಂದ್ರೆ ಫಸ್ಟ್ ದಾನಿಯೇಲ ಪುಸ್ತಕ, ಪ್ರಕಟಣೆ ಪುಸ್ತಕ, ನಮ್ಗೆ ಇವೆರಡು ಪುಸ್ತಕ ಕೊನೆ ಕಾಲದ ಬಗ್ಗೆ ಸೂಚಿಸ್ತವೆ. ಗಮನಿಸ್ತಿರ್ತಾರೆ ಪ್ರತಿ ವಿಷಯದಲ್ಲಿ ಸೈತಾನಿಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ಸತ್ಯವೇದದಲ್ಲಿದೆ. ಈ ದಿನ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಅದು ಬೈಬಲ್ ಆಗಿದೆ. ಎಷ್ಟೊಂದು ನಂಬ್ತಾ ಇದ್ದೀವಿ. ನೀವು ಬೈಬಲ್ ಓದಿ ಇರ್ಬೋದು, ತೊಂದರೆ ಇಲ್ಲ. ಈ ದಿನ ಏನ್ ನಡೀತಾ ಇದೆಯೋ ಸತ್ಯವೇದದಲ್ಲಿ. ತುಂಬಾ ಆಶ್ಚರ್ಯಕರವಾದ ವಿಷಯ ಗೊತ್ತಾ, ನೆಕ್ಸ್ಟ್ ರಾಜ್ಯ ಎಂತ ಬರ್ತದೆ ಅಂತ ಕೂಡ ಬೈಬಲ್ ಆಗಿದೆ. ನೆಕ್ಸ್ಟ್ ರಾಜ್ಯ ಎಂಥದ್ದು ಬರ್ತದೆ, ಎಲ್ಲಾರನ್ನು ಪುಡಿ ತಿನ್ಲಿಕ್ಕೆ, ಊಟ ತಿನ್ಲಿಕ್ಕೆ ಕೂಡ ನೆಮ್ಮದಿ ಇರಲ್ಲ ಅಂತ ರಾಜ್ಯ ಬರ್ತದೆ ಅಂತ. ಎಷ್ಟೇ ಶ್ರೀಮಂತನಾಗಿ ಭಯಂಕರವಾದ ಕಾರ್ಯ ಅಲ್ಲ ನಮಗೆ. ಈಗ ನಿನಗೆ ಯಾರ ಆಸರೆ? ಅನ್ಯ ಜನರು ಪರಿತಪಿಸಿ ಕಂಗಾಲಿದ್ದ ಅಂತ ಇದ್ದಾರೆ. ಈ ದಿನಮಾನಗಳೆಲ್ಲ ನಿನ್ನಷ್ಟು ಫ್ರೀಡಮ್ ಅನ್ಯ ಜನರಿಗಿಲ್ಲ ಪ್ರೇರೆ, ನಮ್ಮಷ್ಟು ಫ್ರೀಡಮ್ ಅನ್ಯ ಜನರಿಗಿಲ್ಲ. ನಾವು ಇಲ್ಲಿ ಬಂದು ಸಂಡೇ ಬಂದು ಚೆನ್ನಾಗಿ ಫ್ರೆಶ್ ಆಗಿ ಬಂದು ದೇವರನ್ನ ಆರಾಧಿಸಿ, ದೇವರ ವಾಕ್ಯ ಕೇಳಿ ಈ ಸಮಯವು ದೇವರಿಗೆ ಕೊಟ್ಟು ನಾವು ಹೋಗ್ತಾ ಇದ್ದೀವಿ. ಅನ್ಯರಿಗೆ ಫ್ರೀಡಮ್ ಇಲ್ಲ. ನೋಡಿ ಲೋಕದಲ್ಲಿ ಅನ್ಯರಿಗೆ ಫ್ರೀಡಮ್ ಇಲ್ಲ. ಅನೇಕ ಅವತ್ತು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಏನೆಲ್ಲ ಮಾಡ್ತಾರೆ, ಪ್ರಯಾಸ ಪಡ್ತಾ ಇದ್ದಾರೆ. ಆದರೆ ಅವರಿಗೆ ಇಂಚಿತ ಕೂಡ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ನಿನಗೂ ನನಗೂ ದೇವರು ಏನು ಕೊಟ್ಟಿದ್ದಾನೆ ಗೊತ್ತಾ? ಆತನ ವಾಕ್ಯ ಬೆಳಗಿನಲ್ಲಿ ನಾವು ಬದುಕಬೇಕೆಂಬುದಾಗಿ ಮುನ್ನೆಚ್ಚರಿಕೆ ವಾಕ್ಯ ಹೇಳ್ತದೆ. ಆತನ ರಾಜ್ಯದಲ್ಲಿರುವ ಆತನ ಪ್ರಜೆಗಳಿಗೆ ಬೆಳಕು ಬೇಕಾಗಿಲ್ಲ, ಸೂರ್ಯನ ಬೆಳಕು ಬೇಕಾಗಿಲ್ಲ, ದೀಪದ ಬೆಳಕು ಬೇಕಾಗಿಲ್ಲ. ಅವರನ್ನು ಕಾಯುವ ದೇವರೇ ಅವರಿಗೆ ಬೆಳಕಾಗಿಯೂ ಕುರುಮನಾಗಿಯೂ ದೀಪವಾಗಿಯೂ ಆತನು ಇರ್ತಾನೆಂಬುದಾಗಿ ಈ ದಿನ ಒಂದು ಉತ್ತಮವಾದ ವರ್ತಮಾನವನ್ನು ನಾವೆಲ್ಲರೂ ಕೇಳಿದ್ದೀವಿ. ಗಮನಿಸ್ರಿ, ನಮಗೆ ದೇವರೇ ಬೆಳಕು. ಕೊನೆಯ ಕಾಲದಲ್ಲಿ ನಿನಗೇನು ಸಿಗಲ್ಲ, ನಿನಗೆಲ್ಲ ಎಲ್ಲರಿಗೇನು ಸಿಗಲ್ಲ, ನಿನಗೆಲ್ಲ ಯಾರಿಗೂ ಏನು ಸಿಗಲ್ಲ. ಯಾವಾಗ ಗೊತ್ತಾ? ಯಾವಾಗ ಹೇಳ್ರಿ ಅಂದ್ರೆ ಎಲ್ಲ ಕಾಲ ಅದಿರಲ್ಲ, ಎಲ್ಲ ಕಾಲ ಹಂಗೆ ಇರ್ತದಂತ ಬೈಬಲಲ್ಲಿಲ್ಲ. ಸ್ವಲ್ಪ ಕಾಲ ಶ್ರಮೆ,
ಸ್ವಲ್ಪ ಕಾಲ ಶ್ರಮೆ, ಆಮೇಲೆ ಈ ರಾಜ್ಯವೆಲ್ಲ ಕೂಡ ಕ್ರಿಸ್ತನ ತೋಟೆಯಲ್ಲಿ ಹೋಗ್ತದೆ. ಆ ರಾಜ್ಯ ಹೆಂಗಿರ್ತದೆ ಗೊತ್ತಾ? ಸಮಾಧಾನ. ನಾನು ಅಪರಾಧಿ ಆಗಿದ್ರೆ ಅಪರಾಧಿ ಅಂತ ಹೇಳಲ್ಲ ರಾಜ್ಯ. ನಿರಪರಾಧಿ ನೀನು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನನ್ನ ರಕ್ತದಿಂದ ತೊಳೆಯಲ್ಪಟ್ಟ ಮನುಷ್ಯನು ನೀನು, ನಿರಪರಾಧಿ, ನೀನು ಅಪರಾಧಿ ಅಲ್ಲ ಅಂತ ಹೇಳುವ ಒಂದು ದೇವರ ರಾಜ್ಯ ಬರ್ತದೆ. ಆದರೆ ಈ ಒಂದು ರಾಜ್ಯದಲ್ಲಿ ಏನಿದೆ ಗೊತ್ತಾ? ನೀನು ನಿರಪರಾಧಿ ಆಗಿದ್ರು ಕೂಡ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುವಂತ ರಾಜ್ಯದಲ್ಲಿ ನಾವು ಗಲಿಬಿಲಿ, ಅಸಮಾಧಾನ, ಕಲಹ, ಮತ್ಸರ, ಹೊಟ್ಟೆ ಕಿಚ್ಚು, ಹಿಂಸೆ, ಬಾಧೆ, ಕೆಡುಕು ಇವೆಲ್ಲ ಬೇರೆ ಗಮನಿಸ್ರಿ. ಇಲ್ಲಿರುವ ನಾವೆಲ್ಲರೂ ಕೂಡ, ನಾನು ಮೊದಲುಗೊಂಡು ಎಷ್ಟು ಜನ ದೇವರ ರಾಜ್ಯಕ್ಕೆ ಹೋಗ್ತು ಅದು ಗೊತ್ತಿಲ್ಲ, ಬಟ್ ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕಂತ ಫಸ್ಟ್ ಸಿದ್ಧಪಡಿಸ್ಕೊಳ್ಬೇಕು. ಆ ವಾಕ್ಯದಲ್ಲಿ ನೋಡುವಾಗ, ಆ ಒಂದು ಸಂದರ್ಭದಲ್ಲಿ ನೋಡುವಾಗ ಕೊನೆಯ ಕಾಲದಲ್ಲಿ ಆಗುವ ತಾರುಮಾರುಗಳು ಏನೆಂಬುದಾಗಿ ನಾವು ನೋಡುವುದಾದ್ರೆ ಅನೇಕ ಪರ್ಯಾಯ ಏನು ಸಿಗಲ್ಲ ನಮಗೆ, ಏನು ಸಿಗಲ್ಲ. ಸ್ವಲ್ಪ, ಅದೆಷ್ಟುವರೆಗೆ ಹೇಳಿದ್ರೆ ಸ್ವಲ್ಪ ಶ್ರಮೆ. ಅದನ್ನು ದಾಟಿ ಹೋದ್ರೆ ನೋಡಿ, ಅದನ್ನು ದಾಟಿ ಹೋದ್ರೆ ದೇವರ ಬಲಭಾಗದಲ್ಲಿ ನಮ್ಮೆಲ್ಲರೂ ಇದು ಫಸ್ಟ್ ಆದ್ರೆ ಅಲ್ಲಿ ಯಾರು ಹೋಗ್ತಾರೆ? ಯಾಕಮ್ಮ ಏನ್ ಮಾಡ ಕೂಡು ಒಳಬ, ನಿನಗೆ ಕೂಡ ಪ್ರವೇಶ ಇದೆ. ಎಸ್, ಪ್ರತಿಯೊಬ್ಬರಿಗೆ ದೇವರ ಆಲಯದಲ್ಲಿ ಪ್ರವೇಶ ಇದೆ. ಕೊಡು, ರೈಟ್, ಕುಂತು ಹಾಕಿ ಕೇಳಿ. ಹಲ್ಲೆಲೂಯಾ. ಏನಾಗ್ತದಂತ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಅನ್ಯರೇ ಇಲ್ವಾ? ಅಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಆತನ ಪ್ರಜೆಗಳು, ಆತನ ಹಣೆಯ ಮೇಲೆ ಆತನ ಹೆಸರುಗಳು ಇರ್ತಾವೆ. ಹಲ್ಲೆಲೂಯಾ. ಯಾರ್ಯಾರ ಹೆಸರುಗಳು? ಯಾರ ಹೆಸರದು? ಯೇಸು ಕ್ರಿಸ್ತನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಆ ಹೆಸರಿದ್ರೆ ಅದೇ ಕೀ, ಆ ಹೆಸರಿದ್ರೆ ಅದೇ ಓಪನ್. ಆ ಹೆಸರು ಉಳ್ಳವನಿಗೆ ಆ ರಾಜ್ಯದಲ್ಲಿ ಸ್ವೇಚ್ಛ ಇದೆ ಹೊರತು ಆ ಹೆಸರು ಇಲ್ಲದವನಿಗೆಲ್ಲ. ಅಷ್ಟರೊಳಗಾಗಿ ಲೋಕದಲ್ಲಿ ಅನೇಕ 30% ಭಾಗ ಆ ಸೈತಾನನು 666 ಎಂಬುವ ಒಂದು ಕಾರ್ಯವನ್ನು ನಡೆಸಿರ್ತಾನಂತ. ಆ ಸಂದರ್ಭದಲ್ಲಿ ನೀನು ಆಚರಿಕೊಳ್ಳದೆ ಹೋದ್ರು ನಿನ್ನ ಬಲವಂತ ಮಾಡಿ ಆ ಒಂದು ಕಾರ್ಯವನ್ನು ನಡೆಸ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಕೆಲವರು ಕೆಲವರು ಬರ್ತಾರೆ. ಅಂದ್ರೆ ಏನಂತಾರೆ ಅದನ್ನ, ಗೌರ್ಮೆಂಟು ಕೆಲವ್ರನ್ನ ಕಳಿಸ್ತಾರೆ. ಏನಂತ, 14 ವರ್ಷದ ಮೇಲ್ಪಟ್ಟಿರುವ ಎಲ್ಲಾ ಜನರು ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು. ಏನ್ ಮಾಡ್ಬೇಕು? ಇದು ತಪ್ಪಿಸ್ಕೊಂಡು ಮುಗಿಲ್ಲ ನಾವು, ನೆಕ್ಸ್ಟ್ ತಪ್ಪಿಸ್ಕೊಂಡು ಮುಗಿಲ್ಲ. ಇದು ಟೆಸ್ಟ್ ಅಷ್ಟೇ ನಮಗೆ. ಈಗ ಏನ್ ಮಾಡ್ತಾ ಇದ್ದಾರಲ್ಲ, 14 years old ದಟ್ ಅಪ್ಲೈ ಈಸ್ ಇಂಜೆಕ್ಷನ್. ಯಾರು 14 ವರ್ಷ ಇರ್ತದೋ ಅವ್ರು ಇಂಜೆಕ್ಷನ್ ಹಾಕ್ಸ್ಕೊಳ್ಬೇಕು. ಇದು ಟೆಸ್ಟ್ ಅಷ್ಟೇ, ಇದು ಓನ್ಲಿ ಟೆಸ್ಟ್. ನೆಕ್ಸ್ಟ್ ಬರ್ತದೆ, ಎಲ್ಲರೂ ಮೆಮೊರಿಗಳು ತೆಗೆದುಕೊಳ್ಬೇಕು. ಎಲ್ಲ ಪ್ರತಿಯೊಬ್ಬರಿಗೆ ಮೆಮೊರಿ. ಆಧಾರ್ ಕಾರ್ಡ್ ಹೆಂಗಿದೆ ಹೇಳಿ? ಆಧಾರ್ ಕಾರ್ಡ್ ಎಷ್ಟು ಜನಕ್ಕೆ ಇದೆಯಲ್ಲ? ಪ್ರತಿಯೊಬ್ಬರಿಗೆ ಆಧಾರ್ ಕಾರ್ಡ್ ಇದೆಯಲ್ಲ? ಸೇಮ್ ದಾರಿ, ಸೇಮ್ ಮೆಮೊರಿ. ಪ್ರತಿಯೊಬ್ಬರಿಗೆ ಮೆಮೊರಿ. ಆ ಮೆಮೊರಿ ಇದ್ದರೆ ನೀವು ಊಟ ಸಿಗ್ತದೆ, ಆ ಮೆಮೊರಿ ಇದ್ದರೆ ಊಟ ಸಿಗಲ್ಲ. ಆದರೆ ದೇವ್ರ ಮಕ್ಕಳಿಗೆ ಕೆಲವರಿಗೆ ಊಟ ಬೇಕಾಗಿಲ್ಲ. ನಿನ್ನ ಕತ್ತಲಲ್ಲಿ ಹಾಕ್ತಾರೆ, ಅಲ್ಲಿ ಬೆಳಕಿರ್ತದೆ. ನೀವು ಹೋದ್ರಿ ದಾನಿಯೇಲ್ ಪುಸ್ತಕ 3ನೇ ಅಧ್ಯಾಯದಲ್ಲಿ ಹೋದ್ರಿ, ಶದ್ರಾಕ್ ಮೇಷಕ್ ಅಬೇದ್ನೆಗೋ 3 ಜನ ಇದ್ದಾರೆ. ನೆಕ್ಸ್ಟ್ ದಾನಿಯೇಲ್ 4th ಮೆಂಬರ್ಸ್. ಇವರೆಲ್ಲ ಕೂಡ ದೇವರಿಗೆ ಪರಮ ಭಕ್ತರು. ದೇವರ ಆಜ್ಞೆ ಇಂಚುಮಿಂಚು ಕೂಡ ತಪ್ಪಿ ನಡೆದಿಲ್ಲ. ದೇವರಿಗೆ ಬೆಲೆ ಕೊಟ್ಟು, ದೇವರನ್ನು ಹೀಯಾಳಿಸದೆ, ದೇವರ ಯಾವ ಸ್ಥಳದಲ್ಲಿ ದೇವರ ನಾಮ ಅವಮಾನವಂತದೋ ಅದೇ ಸ್ಥಳದಲ್ಲಿ ಬಲವಾಗಿ ನಿಂತು ದೇವರ ಕಾರ್ಯವನ್ನು ತೋರಿಸಿದ ಈ 4 ಜನ ವ್ಯಕ್ತಿಗಳು, ಶದ್ರಾಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲ್. ಈ 4 ಜನರ ವಿಷಯದಲ್ಲಿ ನಾವು ಸತ್ಯವೇದದಲ್ಲಿ ಓದುವಾಗ ಇವರು ದೇವರಿಗಾಗಿ ನಿಂತಿದ್ದಾರೆ. ಈ ಪ್ರಜೆಗಳನ್ನು ತೆಗೆದುಕೊಂಡೋಗಿ ಒಬ್ಬರನ್ನ ಸಿಂಹದ ಬಾಯಿಯಲ್ಲಿ ಹಾಕಿದ್ದಾರೆ, ಇನ್ನೊಬ್ಬರನ್ನ ಬೆಂಕಿಯ ಬಾಯಿಯಲ್ಲಿ ಹಾಕಿದ್ದಾರೆ, 3 ಬೆಂಕಿಯ ಬಾಯಿಯಲ್ಲಿ, ಇನ್ನೂ ಒಬ್ಬರನ್ನ ಸಿಂಹದ ಬಾಯಿಯಲ್ಲಿ ಹಾಕಿದ್ದಾರೆ. ಆದರೆ ಆ ಕೊನೆ ಕಾಲದಲ್ಲಿ ನಮಗೆ ನಡೆಯುವ ಪರೀಕ್ಷೆ ಏನು ಗೊತ್ತಾ ಆತ್ಮೀಯ ಸಹೋದರ? ಯಾರು ನಿಜವಾದ ಭಕ್ತರು, ಯಾರಲ್ಲಿ ನಿಜವಾದ ಭಕ್ತಿ ಇದೆ ನೋಡಿ. ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಎದುರಿಸ್ತಾನಂತ ನಾವು
ಹೆಂಗೆ ಎದುರಿಸ್ತಾನಂತೆ? ಎದೆ ಮೇಲೆ ಕುಂತವನ ರೀತಿಯಲ್ಲಿ. ರಾಕ್ಷಸಿ ಬಂದು ಎದೆ ಮೇಲೆ ಕುಂತ್ರೆ ಹೆಂಗಿರ್ತದೆ ನಮಗೆ? ಅಲ್ಲೇಲೂಯಾ. ಇಲ್ಲಿ ಯಾರಿಗಾದ್ರೂ ರಾಕ್ಷಸಿ ಬಂದು ರಾತ್ರಿ ಎದೆ ಮೇಲೆ ಕುಂತು ಬೇರೆ ದೇವರ ಹೆಸರು ಹೇಳಿದ್ರೆ ಹೇಳೋರು ಕೆಲವರು ಇದ್ದಾರೆ. ಕೆಲವರು ಈ ನಾಮ ನೀನು ಜಪಿಸ್ಬೇಕಂದ್ರೆ ಅದೇ ನಾಮ ಜಪಿಸೋರು ಕೆಲವರು ಇದ್ದಾರೆ. ಆದ್ರೆ ಪ್ರಾಣ ಉಂದ್ರೆ ಸಾಕಂತ. ಆದ್ರೆ ಒಂದ್ಸಲ ಅಂದ್ಬಿಟ್ರೆ ಏನು ಮಾಡ್ತೀವಿ? ಹರಿಕೃಷ್ಣ ಅಂದರೆ ನಾನು ಬಿಟ್ಟು ಹೋಗೋದೈತೆ ಅಂದ್ಬಿಡ್ತೇವೆ ಪ್ರಭು ಅಂತ ಅಂದ್ಬಿಡ್ತೀವಿ. ಆದ್ರೆ ಕೆಲವರು ಯಾವ ಕೃಷ್ಣ ಅಂಬಲ್ಲಿ ಹೆಸರು ಬಿಟ್ಟು ನಾನು ಸಾಹಿತ್ಯ ಏನು ಮಾಡ್ತೀಯ ಮಾಡು. ಯಾರಿದ್ದಾರೆ ಬೈಬಲಲ್ಲಿ? 4 ಜನ ಶದ್ರಾಕ್, ಮೇಷಕ್, ಅಬೇದ್ನೆಗೋ. ಈ 4 ಜನಕ್ಕೆ ಬೆಂಕಿಯಲ್ಲಿ ಕೆಲವನ್ನ ಹಾಕಿದ್ದಾರೆ. ಸಿಂಹದ ಬೌಲಿಗಳಲ್ಲಿ ಕೆಲವು ಹಾಕಿದ್ದಾರೆ. ಆ ಕಾರ್ಯದಲ್ಲಿ ರಾಜನು ಭಯಂಕರವಾಗಿ ಉಗ್ರ ಉಳ್ಳವನಾಗಿದ್ದಾನೆ. ಈ ರಾಜ್ಯದಲ್ಲಿ ಎಲ್ಲ ನನಗೆ ಶರಣಾಗ್ತಾ ಇದ್ದಾರೆ, ಈ 4 ವ್ಯಕ್ತಿಗಳು ಮಾತ್ರ ನನಗೆ ಶರಣಾಗ್ತಾ ಇಲ್ವ ಎಂಬುದಾಗಿ ಭಯಂಕರವಾದಂಥ ಕೋಪದಲ್ಲಿದ್ದಾರೆ. ಆದರೆ ಬೆಂಕಿಯಲ್ಲಿ ಕೂಡ ದೇವರವ್ರನ್ನ ಏನು ಮಾಡಿದಂತ ದಾನಿಯೇಲ 3ನೇ ಅಧ್ಯಾಯ 17ನೇ ವಚನ ಹೋದ್ರೆ ದೇವರು ಅವರನ್ನು ಬೆಂಕಿಯಲ್ಲಿ ಕೂಡ ಕಾಪಾಡಿದರು. ಬೆಂಕಿಯಲ್ಲಿ ಕೂಡ ಅವ್ರನ್ನ ಏನು ಮಾಡ್ದ? ಅವಾಗ ನಿನ್ನ ದೇವರ ನಾಮ ಮಹಿಮೆ ಹೊಂದುತ್ತದೆ. ನೀನು ಏನೇ ಆದರೆ ನಿನ್ನ ದೇವರ ನಾಮ ಅಪವಿತ್ರವಾಗಿ ಅವಮರ್ಯಾದೆಗೆ ಗುರಿ ಆಗ್ತದೆ. ಪ್ರಿಯರೇ, ದೇವರ ಮಕ್ಕಳಿಗಿರುವ ಒಂದು ಪವರ್ ಏನು ಗೊತ್ತಾ? ದೇವರ ಮಕ್ಕಳಿಗಿರುವ ಒಂದು ಪವರ್ ಏನು ಗೊತ್ತಾ? ದೇವರು ಇಲ್ಲದವುಗಳನ್ನು ಇರುವಂತೆ ಮಾಡಿ ಸತ್ತವುಗಳನ್ನು ಬದುಕಿಸಲು ಶಕ್ತನು. ನನ್ನ ದೇವರು ನಾನು ಸತ್ತನ್ನ ನನ್ನ ತಿರುಗಿ ಬದುಕಿಸಲಿಕ್ಕೆ ಶಕ್ತನು. ಹಲ್ಲೆಲೂಯಾ. ಈ ಮುಂಚಿನ ಮುಂದೆ ಪ್ರಸಂಗ ಮಾಡೋನು ಯಾವನಾದ್ರೂ ಇಲ್ಲದೆ ಹೋದ್ರೆ, ಈ ದಿನ ನಾನು ಸತ್ತರೆ ನೆಕ್ಸ್ಟ್ ವಾರ ಯಾವನಾದ್ರೂ ಇಲ್ಲದೆ ಹೋದ್ರೆ ತಿರುಗಿ ನನ್ನ ಕರ್ಕೊಂಡು ಪ್ರಸಂಗ ಮಾಡಿ ಅಂತ ಹೇಳುವ ಶಕ್ತಿ ಆತನಿಗೆ ಗೊತ್ತಾ? ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆತನ ಆಜ್ಞಾಪಿಸಲು ಎಲುಬುಗಳಿಗೆ ಜೀವ ಬಂದಿದೆ ಅಂತ. ಒಂದು ತೆಗ್ಗಿನಲ್ಲಿ ಎಲುಬುಗಳಿದ್ದಾವೆ. ಎಲ್ಲ ಜನರು ಒಂದು ಯುದ್ಧ ನಡೆದಿದೆ. ಎಲ್ಲರನ್ನು ಸಾಯಿಸಲ್ಲಿ ಹಾಕಿದ್ದಾರೆ. ಮಾಂಸ ನರಗಳು ಎಲ್ಲ ಬೆಂದೋಗಿದ್ದಾವೆ. ಎಲುಬುಗಳು ಮಾತ್ರ ಅಲ್ಲಿದೆ. ಒಬ್ಬ ಪ್ರವಾದನೆ ಕಥೆ ಹೇಳ್ತದೆ ದೇವರು, ಈಗ ಈ ಎಲುಬುಗಳು ತುಂಬಿದ ಈ ಕುಣಿಯಲ್ಲಿ ನೀನು ಹೋಗು, ಅಲ್ಲಿ ಹೋಗಿ ಆ ಎಲುಬುಗಳಿಗೆ ಹೇಳು, ಯೇಸುವಿನ ನಾಮದಲ್ಲಿ ಆ ಎಲುಬುಗಳಿಗೆ ಕಂಡ ಮಾಂಸ ಬರಬೇಕೆಂಬ ನೀನು ಆಜ್ಞಾಪಿಸು. ಆ ಪ್ರವಾದನೆ ಪ್ರಭು ಇದು ಸಾಧ್ಯನಾ? ನೀನು ಹೋಗಿ ಹೇಳೇ ಅಷ್ಟೇ. ಅಲ್ಲೆಲೂಯಾ. ನೀನು ಹೋಗಿ ಆಜ್ಞಾಪಿಸು ಅಷ್ಟೇ. ಆತ್ಮೀಯ ಸಹೋದರಿ ಸಹೋದರ, ಈ ಭೂಲೋಕದಲ್ಲಿ ನಾವು ಪ್ರಾಣ ಕಳ್ಕೊಳ್ಳೋದು ನಿಶ್ಚಯ. ಎಷ್ಟು ಜನ ನಂಬ್ತಾ ಇದ್ದಾರೆ? ಪ್ರಾಣ ಹೋಗೋದು ನಿಶ್ಚಯ. ಎಷ್ಟು ಜನ ನಂಬ್ತಾ ಇದ್ದಾರೆ? ಯಾವತ್ತೂ ಒಂದು ದಿವಸ ನಮಗೆ ಮರಣವೆಂಬ ಬ್ರೇಕರ್ ಇದೆ. ಎಷ್ಟು ಜನ ನಂಬ್ತಾ ಇದ್ದೀರಿ? ಆದರೆ ಸಾವು ಆದರೆ ಅದು ಕ್ರಿಸ್ತನಲ್ಲಿ ಆದರೆ ಆ ಸಾವಿಗೆ ಬದಲಾಗಿ ಕ್ರಿಸ್ತನಿಗೆ ನಮಗೆ ಪರಲೋಕ. ಯಾಕೆ ನಂಬಬೇಕು ಹೇಳ್ರಿ ಸ್ವಾಮಿ? ಈಗ ಯೇಸು ಸ್ವಾಮಿ ಯಾಕೆ ನಂಬಬೇಕು ಹೇಳ್ರಿ? ಈಗ ನಿತ್ಯ ಇಲ್ಲಿ ಸಾವು ಖಚಿತ. ನಮ್ಮೆಲ್ಲರಿಗೆ ಪ್ರತಿಯೊಬ್ಬರಿಗೂ ಸಾವು ಖಚಿತ. ನೀವು ಯಾವ ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ರು ಹಲ್ಲೆಲೂಯಾ, ಯಾವ ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ರು ಸಾವು. ಆದ್ದರಿಂದ ನಮಗೆ ಸಾವಾದ್ರೆ ಎಲ್ಲಿ ಆಗ್ಬೇಕು ಹೇಳ್ರಿ? ಕ್ರಿಸ್ತನಲ್ಲಿ ಸಾವಾದ್ರೆ ಏನ್ ಲಾಭ? ಎಲ್ಲಿ ಜೀವ? ಪರಲೋಕದಲ್ಲಿ ಆ ಯಜ್ಞದ ಕುರಿಯಾದಾತನ ಬಲಭಾಗದಲ್ಲಿಗೋ ಆ ನಿತ್ಯ ಪ್ರಕಾಶಿಸುವ ಬೆಳಕಿನಲ್ಲಿ, ಆ ಬಂಗಾರ ಬೀದಿಗಳಲ್ಲಿ ನಾವೆಲ್ಲರೂ ಸಂತೋಷದಿಂದ ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ. ಎಷ್ಟು ಜನ ಹಿಂಸೆ ಪಡ್ತಾ ಇದ್ರಿ ದಿನ? ದೇವರು ಮಾತನಾಡ್ತಾರೆ. ಜಲ್ದಿ ಹೇಳಿದ್ರೆ ದೇವರು ನಿಮಗೆ ಬಿಡುಗಡೆ. ಎಷ್ಟು ಜನ ಹಿಂಸೆ ಪಡ್ತಾ ಇದ್ರಿ? ಹಿಂಸಿಸಲ್ಪಡುವುದು ದೇವರ ವಾಕ್ಯ ಹೇಳ್ತದೆ. ಗಾಳಿಯಿಂದ ಬಡಿಯಲ್ಪಟ್ಟವರು, ಹಿಂಸಿಸಲ್ಪಟ್ಟವರು, ಕುಗ್ಗಿದವರನ್ನು ದೇವರು ಈ ದಿನ ಅದನ್ನು ಬಿಡಿಸಿ ರಕ್ಷಿಸಲಿಕ್ಕೆ. ರೋಗವಾದರೂ ಮರಣವಾದರೂ ಇವ್ಯಾವ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಮರಣ ಬಂದರೂ ಆ ಮರಣಕ್ಕೆ ಬೈಬಲಲ್ಲಿ ಬೇರೆ ಹೆಸರಿದೆ. ಯಾರಾದ್ರೂ ಹೇಳ್ತೀರಾ? ಮರಣಕ್ಕೆ ಸತ್ಯವೇದದಲ್ಲಿ ಬೇರೆ ಹೆಸರಿದೆ. ಯಾರಾದ್ರೂ ಹೇಳ್ರಿ ನೋಡು. ಎಸ್, ಏನು? ನಿದ್ರೆ. ಮರಣ ಅಂತ ಬೈಬಲ್ ಹೇಳಿಲ್ಲ. ಮರಣ ಇಲ್ಲ ನಮಗೆ ಪಾಪ. ಬೈಬಲಲ್ಲೇ ಮರಣ ಅಂತ ಇಲ್ಲ. ಬೈಬಲಲ್ಲಿ ಮರಣ ಅಂತ ಇದ್ರೆ ಅದು ಬೇರೆ ವಿಧದಲ್ಲಿದೆ. ಆದರೆ ಕರ್ತನಲ್ಲಿ ನಿದ್ರಿಸುವವರಿಗೆ ಮರಣ ಇಲ್ಲ, ನಿತ್ಯ ಜೀವ ಇದೆ ಎಂಬುದಾಗಿ ಬೈಬಲ್ ವಾಸ್ತವವಾಗಿ ನನ್ನ ಸಹೋದರಿ ಸಹೋದರ. ನೆಕ್ಸ್ಟ್ ವಾಕ್ಯ ನಾವು ಗಮನಿಸೋಣ. ಪ್ರಕಟಣೆ 3:5-6. ಪ್ರಕಟಣೆ 3:5-6. ಜಯಶಾಲಿಗೆ ಹೀಗೆ ಶುಭ ವಸ್ತ್ರವನ್ನು ಹೊದಿಸುವರು. ಯಾರಿಗೆ? ಏನ್ ನಮಗೆ ಹೋರಾಟ ಇದೆ ಈ ಲೋಕದಲ್ಲಿ?
ಇದೆಯಾ ಈ ಲೋಕದಲ್ಲಿ ಹೋರಾಟ ಇದೆಯಾ? ಇದೆಯಾ ಈ ಲೋಕದಲ್ಲಿ ಹೋರಾಟ? ಹಲೋ, ಪ್ರತಿ ಹೆಜ್ಜೆಗೆ ಹೋರಾಟ ಇದೆ. ಒಂದು ಹೆಜ್ಜೆ ಕಿತ್ತಿಡ್ಬೇಕಂದ್ರೂ ಹೋರಾಟ ಇದೆ. ಆದ್ರೆ ಇಲ್ಲಿ ನೀನು ಏನಾಗ್ಬೇಕು ಗೊತ್ತಾ? ದೇವರ ವಚನ ಹೇಳ್ತದೆ, ಜಯಶಾಲಿ. ಏನಾಗ್ಬೇಕು ನೀನು? ಏನೇನು ಜಯಿಸ್ಬೇಕು? ಏನ್ ಜಯಿಸ್ಬೇಕು ಹೇಳು? ಈ ಲೋಕದಲ್ಲಿ ಆಕರ್ಷಣೆ ಜಯಿಸ್ಬೇಕು, ಈ ಲೋಕದಲ್ಲಿರುವ ಮಲಿನ ಜಯಿಸ್ಬೇಕು, ಈ ಲೋಕದಲ್ಲಿರುವ ಅಂಟು ಪಂಟು ಎಲ್ಲ ಜಯಿಸಿ ಜಯಶಾಲಿ ಆಗಿ ದೇವರ ಮುಂದೆ ನಾವು ನಿಲ್ಬೇಕಂತ. ನೋಡಿ, ಮೂರು ವಾಕ್ಯ 5-6. ಜಯಶಾಲಿಗೆ ಆ. ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಮಾರ್ಗದ ಪಟ್ಟಿಯಿಂದ ಆ. ಹೆಸರನ್ನು ನಾನು ಅಳಿಸಿಬಿಡದೆ ಆ. ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಯಾರ ಮುಂದೆ ಪ್ರಿಯ? ಅಂದ್ರೆ ಯಾರು ಕ್ರಿಸ್ತನಲ್ಲಿದ್ದಾರೋ ಅವರಿಗೆ ಮರಣ ಇಲ್ಲ ಎಂಬುದಾಗಿ ಬೈಬಲ್ ಹೇಳಿದೆ. ಈ ವಾಕ್ಯದ ಮುಖಾಂತರ ಫ್ರೆಂಡ್ಸ್ ಯಾರಾದ್ರೂ ಒಬ್ರು ದೊಡ್ಡದೊಂದಿಗೆ ಜಯಶಾಲಿಗೆ ಆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧರ ಪಟ್ಟಿಯಿಂದ ಯಾವ ಬಾಧರ ಪಟ್ಟಿ? ಜೀವಬಾಧರ ಆದರೆ ಆ ಪಟ್ಟಿ ಹೆಸರೇನಂತ? ಜೀವಬಾಧರ ಪಟ್ಟಿ. ಆ ಪಟ್ಟಿಯ ಲೀಸ್ಟ್ ಒಂದಿದೆ. ಆ ಲೀಸ್ಟ್ ಅಲ್ಲಿ ನಾವು ಇಲ್ಲಿ ಜಯಿಸುವುದಾದ್ರೆ ಆ ಲೀಸ್ಟ್ ಅಲ್ಲಿ ನಮ್ಮ ಹೆಸರು ಮೆನ್ಷನ್ ಆಗುತ್ತೆ. ಆಧಾರ್ ಕಾರ್ಡ್ ನಲ್ಲಿ ಇದ್ರೆ ಸಾಲದು. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ನಲ್ಲಿ ನಮ್ಮ ಹೆಸರು ಐತಪ್ಪ, ಇದನ್ನು ಗೌರ್ಮೆಂಟ್ ಕೊಡ್ತದೆ, ಆರಾಮಾಗಿ ತಿಂಗಳಿಗೆ 2,000 ಆಗ್ತಾರ, ತಿಂಗಳು ರೇಷನ್ ಬರ್ತದೆ, ಏನ್ ಕಮ್ಮಿ ಐತೆ ನಮ್ಗೆ? ಅಲ್ಲೇಲೂಯಾ. ಹಂಗೆ ತಿನ್ಕಂತೀರ ಒಂದ್ ದಿವಸ ನಿನ್ನ ದುಡಿಯ ಕೂಡ ಬಿಡಲ್ಲ ಗೌರ್ಮೆಂಟ್. ಈಗ ಯಾಕೆ ಏನಿದೆ ಆಲ್ರೆಡಿ? ಎಲ್ಲಿ ಮಿಸ್ಗಾಡಂಗಿಲ್ಲ. ನೀವು ಮಿಸ್ಗಾಡ್ತೀಯಾ? ಇನ್ನ ಭಾಳ ಬಿಕ್ಕಟ್ಟಾದ ದಿನಗಳು ಬರ್ತಾವ. ಇನ್ನ ಭಾಳ ಬಿಕ್ಕಟ್ಟಾದ ದಿನಗಳು. ಈಗಾಗಲೇ ಮೊನ್ನೆ ನಮ್ಮ ಮೋದಿ ಸರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಬಂಗಾರ ಕೊಂಡ್ಬೇಡ್ರಿ, ಚಿಕನ್ ಉಂಬರು, ಬೇಳೆ ಊಟ ಮಾಡಿರಿ, ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಳ್ರಿ, ಗ್ಯಾಸ್ ಸಿಲಿಂಡರ್ ಮಾಡ್ಕೊಂಬರು, ಕಟ್ಟಿಗೆ ತಾಮಂದು ಮಾಡ್ಕೊಳ್ರಿ ಅಲ್ಲ, ಕಟ್ಟಿಗೆ ತಾಮಂದು ಮಾಡ್ಕೊಳ್ರಿ, ಬಂಗಾರ ಕೊಂಡ್ಬೇಡ್ರಿ, ಬೆಳ್ಳಿ ಕೊಂಡ್ಬೇಡ್ರಿ. ಹೌದಲ್ಲ ಬರೀ ಅನೌನ್ಸ್ಮೆಂಟ್ ಮಾಡಿಲ್ವಾ? ಮಾಡಿದಾನೆ, ಅನೌನ್ಸ್ಮೆಂಟ್ ಮಾಡಿದಾರ. ಗ್ಯಾಸ್ ಸಿಲಿಂಡರ್ ಜಾಸ್ತಿ ಉಪಯೋಗಿಸ್ಬೇಡ್ರಿ, ಕರೆಂಟ್ ಜಾಸ್ತಿ ಉಪಯೋಗಿಸ್ಬೇಡ್ರಿ, ಅವರೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ ರೀಸೆಂಟ್, ಇದೇ ತಿಂಗಳಲ್ಲೇ. ಏನಕ್ಕಾಗಿ? ಎಲ್ಲ ಬಿಗಿ ಮಾಡಿಕೊಳ್ತಾ ಇದ್ದಾರೆ. ಫಸ್ಟ್ ಹಗ್ಗ ಹಾಕಿದ್ದಾರೆ ಅಷ್ಟೇ, ಬಿಗಿತಾ ಇದ್ದಾರೆ. ಒಂದು ಸಲ ಎಲ್ಲ ಬಿಗಿ ಬಿಡ್ತಾರೆ, ಯಾರು ಮಿಸ್ ಆಡಂಗೇ ಇಲ್ಲ. ಇದು ಸ್ವಲ್ಪ ಕಾಲ ಅವ್ರು ಮಾಡೋದು. ನೆಕ್ಸ್ಟ್ ಇನ್ನೊಂದು ರಾಜ್ಯ ಬರ್ತದೆ, ಇವ್ರು ಕುಚ್ಚ ಎಲ್ಲ ಕಿತ್ತಾಕಿ ಬೋಟ್ದಲ್ಲೇ ಮಾಡಿ ಓಡಿಸಿ ಸಮಾಧಾನ ರಾಜ್ಯ ಬರ್ತದೆ. ದಾನಿಯೇಲ್ ಪುಸ್ತಕ ಓದಿ ನೀವು ಮನೆಗೂ, ಆ ರಾಜ್ಯ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಬಾಯಲ್ಲಿ ವರ್ಣಿಸಕ್ಕಾಗಲ್ಲ. ಇದೆಲ್ಲ ಕೂಡ ನಡೆಯುವ ಕಾರ್ಯ ಬೈಬಲಲ್ಲೇ ಇದೆ. ಈಗಿರುವ ರಾಜ್ಯ ಎಂಥದ್ದು, ಈಗಿರುವ ರಾಜ್ಯ ಏನು ಮಾಡ್ತದೆ? ಸ್ವಲ್ಪ ಕೂಡ ನೆಮ್ಮದಿ ಇಲ್ಲದಂತೆ ಮಾಡ್ತದೆ, ಬಹಳ ಜನರನ್ನು ಭಯಪಡಿಸ್ತದೆ. ಆದರೆ ದೇವರ ಹೆಸರು ಯಾರ್ಯಾರ ಹಣೆ ಮೇಲೆ ಇದಾವೋ ಅವರಿಗೆ ಇನ್ನೂ ಹಿಂಸೆ ಪಡಿಸ್ತದಂತ. ಇದು ಹಿಂಸೆ. ಆ ತದನಂತರ ನೋಡ್ರಿ, ಈ ಹಿಂಸೆ ಪಡಿಸೋರೆಲ್ಲ ನಿಮ್ಮ ಕೈಲಿ ಕೊಡ್ತಾನೆ. ಅಲ್ಲೇಲೂಯಾ. ಆಗಲ್ವಾ ದೇವರಿಗೆ? ಆಗಲ್ವಾ ದೇವರಿಗೆ ಆಗುತ್ತಾ? ನೀವು ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ನರೇಂದ್ರ ಮೋದಿ ಚೇರ್ ಕೂಡ ಅಲ್ಲಾಡಬೇಕು. ಅರ್ಥ ಆಗ್ತದಾ? ದೇವರ ಪವರ್, ದೇವರ ಬಲ, ದೇವರ ಮಕ್ಕಳಿಗಿರುವ ನಿರೀಕ್ಷೆ ಗೊತ್ತಾ? ಈ ಲೋಕದಲ್ಲಿ ಏನು ಬೇಕಾಗಿಲ್ಲ, ದೇವರೇ ನೀನಿದ್ರೆ ಸಾಕು. ಅನೇಕರು ನೀನು ಹಿಂಸೆ ಪಡಿಸ್ತಾ ಇದ್ದಾರ, ನಿನ್ನ ದೂಷಿಸ್ತಾ ಇದ್ದಾರ, ನಿನ್ನ ಬಾಧಿಸ್ತಾ ಇದ್ದಾರ, ಚಿಂತನೆ ಮಾಡಬೇಡ. ದೇವರು ನಿನ್ನ ಪಕ್ಷದಲ್ಲಿರುವುದರಿಂದ ಇವೆಲ್ಲ ನಡೀತಾ ಇರೋದು. ದೇವರು ನಿನ್ನ ಪಕ್ಷದಲ್ಲಿ ಇರುವುದರಿಂದ, ದೇವರ ಬ್ಲೆಸ್ಸಿಂಗ್ಸ್, ದೇವರ ಆಶೀರ್ವಾದ ನಿನ್ನ ಮೇಲೆ ಇರುವುದರಿಂದ ಇದೆಲ್ಲ ನಡೀತದೆ. ಆದರೆ ನೀನು ವೆರಿಯಾಗಬಾರ್ದು, ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ನೋಡಿ ಆ ವಾಕ್ಯ, ನೋಡಿ ಆ ವಾಕ್ಯ ಒಂದು ಸ್ವಲ್ಪ. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧರ ಪಟ್ಟಿಯಿಂದ. ಯಾರಿಗೆ ಜಯಶಾಲಿ ಅಂದ್ರೆ ಯಾರು? ಈ ಲೋಕವನ್ನು ತ್ಯಜಿಸಿ, ಈ ಲೋಕದಲ್ಲಿ ಆಕರ್ಷಣೆಗೆ ಒಳಗಾಗದೆ ದೇವರಿಗಾಗಿ ಜೀವಿಸಿ, ಕಷ್ಟ, ಶ್ರಮೆ, ಗಾಳಿ, ಮಳೆ, ಹಿಂಸೆ, ಬಾಧೆ ಎಲ್ಲ ತಡ್ಕೊಂಡವ್ರಿಗೆ ಒಂದು ದಿವಸ ದೇವ್ರ ಕರೆದು ಸನ್ಮಾನ ಮಾಡ್ತಾನಂತೆ. ಕಮ್ ಮೈ ಸನ್, ಸಿಟ್ ಡೌನ್, ಟೇಕ್ ಎ ಸೀಟ್, ಬಾ ಕೂಡು. ಭೂಲೋಕದಲ್ಲಿ ಬಹಳ ದಂಡದಿದೆಯಲ್ಲ, ಅವಮಾನ ಹೊಂದಿದೆಯಲ್ಲ, ಹಿಂಸೆ ಹೊಂದಿದೆಯಲ್ಲ, ಬಹಳ ಶ್ರಮೆ ಪಟ್ಟಿದೆಯಲ್ಲ, ಬಹಳ ನಿಂದೆಗಳನ್ನು ಸಹಿಸಿದೆಯಲ್ಲ, ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದೆಯಲ್ಲ, ಆ ಕಷ್ಟಕ್ಕೆ ಬದಲಾಗಿ ಸಹಸ್ರಾರು ದೇವದೂತರ ಮುಂದೆ, ಸಿಂಹಾಸನದಲ್ಲಿರುವ ಆ ಕುರುಬನ ಮುಂದೆ
ನಿನಗೆ ಸನ್ಮಾನವಾಗ್ತದೆ. ಈ ಲೋಕದಲ್ಲಿ ಯಾರಾದ್ರೂ ಸನ್ಮಾನ ಮಾಡಿದ್ರಿಲ್ಲ ನಿನಗೆ ಗೊತ್ತಿಲ್ಲ, ಇನ್ನು ಕರೆ ಕಳಿಸಿ ಸನ್ಮಾನ ಮಾಡಿದ್ರಿಲ್ಲ ಗೊತ್ತಿಲ್ಲ. ಆದ್ರೆ ದೇವರ ಚಿತ್ತದಲ್ಲಿರುವ ನಿನಗೂ ನನಗೂ, ನೀನು ಎಲ್ಲಿದ್ರು ಯಾವ ಮೂಲೆಯಲ್ಲಿದ್ರು ದೇವರು ಹುಡುಕಿಕೊಂಡು ಬಂದು ಆತನು ನಮ್ಮನ್ನು ಸನ್ಮಾನ ಮಾಡಲಿಕ್ಕೆ ಶಕ್ತನಂತ. ಎಂಥ ವಸ್ತ್ರವು? ಶುಭ್ರ ವಸ್ತ್ರ. ಯಾರಿಗವು? ಜಯಶಾಲಿಗಳಿಗ ಇಲ್ಲ ಸೋತು ಹೋದವರಿಗ? ಏನ್ ಗೆಲ್ಬೇಕಂತ ನಾವು ಈ ಲೋಕದಲ್ಲಿ? ಏನ್ ಗೆಲ್ಬೇಕಂತ? ಏನ್ ಗೆಲ್ಬೇಕು ಹೇಳಿ? ಮೊಹಮ್ಮದ್ ಗಜನ್ ಗೆದ್ದಂಗೆ ಲೋಕ ಗೆಲ್ಲಕ್ಕೆ ಬರಬೇಕಾ? ಇಲ್ಲ ಅಲೆಕ್ಸಾಂಡರ್ ಗೆದ್ದಂಗೆ ಲೋಕ ಗೆಲ್ಲಕ್ಕೆ ಪ್ರಯತ್ನ ಪಡಬೇಕಾ? ಪ್ರಿಯ ಆತ್ಮೀಯ ಗಮನಿಸ್ರಿ, ಟಿಪ್ಪು ಸುಲ್ತಾನ್ ಮಾಡಿದಂಗ ಲೋಕವನ್ನು ಏನಾದ್ರು ಮಾಡಲಿಕ್ಕೆ ಹೋಗ್ಬೇಕಾ? ಇತಿಹಾಸದಲ್ಲಿ ಯಾರ್ಯಾರು ಇತಿಹಾಸದ ಪುಟದಲ್ಲಿ ನಾನು ಅನ್ನೋರು ಯಾರು ಉಳಿದಿಲ್ಲ. ನಾನನ್ನೋರು ಯಾರು ಉಳಿದಿಲ್ಲ. ನಿಮಗೆ ಗೊತ್ತಾ ಹಂಪೆ ಚರಿತ್ರೆ? ಎಷ್ಟು ಜನ ಗೊತ್ತಾ ಹಂಪೆ ಚರಿತ್ರೆ? ಹಂಪೆ ಚರಿತ್ರೆ ಒಂದೇ ದಿನದಲ್ಲಿ ಹೋಗ್ಬಿಡ್ತಲ್ಲ. ಒಂದು ದಿನದಲ್ಲಿ ರಾಕ್ಷಸರ ಯುದ್ಧದಲ್ಲಿ ತಲೆ ಎತ್ತಿ ಮೆರೆದಂಥ ಹಂಪಿ ಒಂದು ದಿವಸ ಹಾಳಾಗೋಗ್ಬಿಟ್ಟು ದೇವರು ಕಾರ್ಯ ಇಲ್ಲದೆ ಹೋದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಬೈಬಲಲ್ಲಿ ಒಂದು ಬಬ್ಲೋನ್ ಅಂತ ಇದೆ. ಬಬ್ಲೋನ್ ಕಟ್ಲಿಕ್ಕೆ ಕೊಂಡಿದ್ದಾರೆ, ದೇವ್ರ ಚಿತ್ತ ಇಲ್ಲ. ಆಕಾಶ ಕಟ್ಲಿಕ್ಕೆ ಕೊಂಡಿದ್ದಾರೆ, ಅದನ್ನ ದೇವರು ಸ್ಟಾಪ್ ಮಾಡಿದ್ರೆ ನಿಲ್ಸಪ್ಪ, ಏನು ಹೆಂಗೆ ಕಟ್ತಾ ಇದ್ವಿ, ಎಲ್ಲಿ ನಿಮ್ಮ ಪಾಯಿಂಟ್ ಅಂತ ಕೇಳಿದ್ರೆ, ಸ್ವಾಮಿ ನಾವು ಆಕಾಶಕ್ಕೆ ಅದು ಕಟ್ಬೇಕಂದ್ರೆ ನಿಂತ್ರ ಹುಚ್ಚು ಮನುಷ್ಯರೇ ನಿಂದಿಸ್ತಾರೆ, ಕಾರ್ಯ ಹಂಗೆ ನಡೆಯಲ್ಲ ಅಂತೇಳಿ ಅಲ್ಲಿರುವ ಅವ್ರ ಭಾಷೆನೇ ತಾರುಮಾರು ಮಾಡಿಬಿಟ್ಟಂತ ದೇವರು. ಒಬ್ಬನ ಭಾಷೆ ಒಬ್ಬರಿಗೆ ಅರ್ಥ ಆಗ್ತಾ ಇಲ್ಲ ಅಂತ, ಒಬ್ಬರ ಭಾಷೆ ಒಬ್ಬರಿಗೆ ಅರ್ಥ ಆಗ್ತಾರಂತ. ಒಬ್ರು ಇಟ್ಟಿಗೆ ಇದೆ ಅಂದ್ರೆ ಇನ್ನೊಬ್ಬನ ಇಟ್ಟಿಗೆ ಕಿತ್ತಾರಂತೆ, ಇನ್ನೊಬ್ಬನ ಇಟ್ಟಿಗೆ ಕಿತ್ತಿದ್ರೆ ಇನ್ನೊಬ್ಬನ ಇಟ್ಟಿಗೆ ಇಡ್ತಾರಂತೆ. ಹೆಂಗೆ ಕೆಲಸ ಆಗ್ತೈತ್ರಿ ಅದು? ಸೇಮ್ ನಮ್ಮ ಕತೆ, ಹೌದಾ? ಬೈಬಲಲ್ಲಿ ಬಬ್ಲೋನ್ ಅಂತಿದೆ. ಬಬ್ಲೋನ್ ಕಟ್ಲಿಕ್ಕೆ ಹೊಂಟಿದ್ದಾರೆ ಅವರೆಲ್ಲ, ಪ್ರಯತ್ನಿಸ್ತಾರೆ. ಎಲ್ಲ రాత్రి మాట్లాడుతున్నారు చూడ చూడు 10 మనం లేవంగానే ఈ బబులోని ఎలా కట్టాలో ఒకటి కెచ్ వేయాలి, ఇంకొకటి పిట్టి ఇటుకి తీసుకురావాలి, ఇంకొకటి నీళ్ళు తీసుకురావాలి, అది చేయాలి ఇది చేయాలి ಅಂತ ಹೇಳಿ ಎಲ್ಲರೂ ಏನು ಮಾಡ್ತಾಯಿದ್ರೆ ದೇವರು ಬಂದು ಕೇಳಿದ್ರು, ಏನಪ್ಪ ಏನು ಮಾಡ್ತಾಯಿದ್ರೆ, ಎಲ್ಲಿ ಮಾಡ್ತೀರಿ ನೀವಲ್ಲ ಅಂತ ಕೇಳಿದ್ರೆ, ಸ್ವಾಮಿ ನಾವು ಬಬುಲೋನ್ ಕಟ್ಬೇಕಂತ. ಏನಕ್ಕಾಗಿ? ಆಕಾಶದಲ್ಲಿ ದೇವರಿದ್ದಾನಂತ ಅವ್ನು ಕರೆಕ್ಟ್ ಹೋಗೋಕೆ ಬರೋಕ್ಕೆ ನಮ್ಗೆ ದಾರಿ ಆಗ್ಬೇಕಂತ ಬಬುಲೋನ್ ಕಟ್ಬೇಕು. ಹಂಗ ನಿಂದಿಸ್ರಪ್ಪ ಅಂತ ಹೇಳಿದ್ರು. ನಿಂದಿಸಿದ ಸ್ವಲ್ಪ ನಿಂದಿಸಿದ ಕೂಡಲೇ ಇವ್ರ ಭಾಷೆ ಒಬ್ರಿಗೊಬ್ರು ಭಾಷೆ ಅರ್ಥ ಆಗ್ತಾ ಇಲ್ಲ ಅಂತ ದೇವರು ಆ ಭಾಷೆನ ತಾರುಮಾರು ಮಾಡಿಬಿಟ್ಟಂತ. ಹಿಂಗೆ ನಡೀತಂಥದ್ದು. ಒಬ್ಬನ ಇಟ್ಟಿಗೆ ಇಟ್ಟಿದ್ರೆ ಇನ್ನೊಬ್ಬನ 2 ಇಟ್ಟಿಗೆ ಕಿತ್ತವು, ಇವ್ರು 3 ಇಟ್ಟರೆ ಅವ್ನು 4 ಕಿತ್ತವು. ಹೆಂಗಾಗ್ತದೆ ಕೆಲಸ? ಆಗಿಲ್ಲ, ಅದಕ್ಕೆ ಸ್ಟಾಪ್ ಆಗಿದೆ. ಬಬ್ಲೋನ್ ಅಂತ ಸ್ಟಾಪ್ ಆಗಿದೆ ಬೈಬಲಲ್ಲಿ. ಈಗ ನಮ್ಮ ಪಯಣ ಏನು? ನಾವು ಈ ಲೋಕಕ್ಕಾಗಿ ಆತುರ ಪಟ್ಟು ಈ ಲೋಕದಲ್ಲಿ ನನಗೆ ಅದು ಸಿಗ್ತದೆ ಇದು ಸಿಗ್ತದೆ ಅದು ಮಾಡ್ತೀನಿ ಇದು ಮಾಡ್ತು ಅಂತ ಹೋದ್ರೆ ಎಲ್ಲ ನಿನ್ನ ಪ್ರಾಯಸ್ ಎಲ್ಲ ವ್ಯರ್ಥವಾಗ್ತದೆ. ನಿನ್ನ ಪ್ರಾಯಸ್ ಎಲ್ಲ ವ್ಯರ್ಥವಾಗ್ತದೆ. ನೀನು ಮಾಡುವ ಪ್ರತಿ ವಿಷಯದಲ್ಲಿ ದೇವರ ಚಿತ್ತ ಇರಬೇಕು, ದೇವರ ಕೃಪೆ ಇರಬೇಕು. ದೇವರ ಚಿತ್ತ ಇಲ್ಲದೆ ಹೋದ್ರೆ ಎಲ್ಲ ಕೂಡ ವೇಸ್ಟ್, ಕ್ಲಬ್ಸ್ ಆಗ್ತದೆ. ದೇವರ ಚಿತ್ತ ಇದ್ದರೆ ನಿನ್ನಲ್ಲಿ ಸ್ವಲ್ಪ ಇದ್ರೂ ಅದು ಆಶೀರ್ವಾದಕರವಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಯಿಸಿದವರಿಗೆ ಓದ್ರಿ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವವರು ಜೀವಪಾತ್ರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ. ಏನ್ ಮಾಡದೆ? ನೀನು ಪ್ರಾರ್ಥನೆ ಮಾಡಬೇಕಪ್ಪ, ನಾನು ನನ್ನ ಮಕ್ಕಳಿಗೆ ಕುಟುಂಬ ಇದೀವ್ರವ, ನಮ್ಮ ಹೆಸರುಗಳು ಜೀವಪಾತ್ರ ಪಟ್ಟಿಯಲ್ಲಿ ಸೇರಿಸು, ಮೆನ್ಷನ್ ಮಾಡು. ಹಲ್ಲೆಲೂಯಾ. ಒಂದು 20 ಎಕರೆ ಆರ್ಟಿಷನ್ ನಿನ್ನ ಹೆಸರಿದ್ರೆ ಹೆಂಗಿರ್ತೀಯ ಹೇಳಿ? ಹಲೋ, ನನ್ನ ಕಡೆ ನೋಡು. ಒಂದು 20 ಎಕರೆ ಆರ್ಟಿಸಿಯಲ್ಲಿ ನಿನ್ನ ಹೆಸರಿದ್ರೆ ಹೆಂಗ್ ಮಾಡ್ತೀವಿ? ಹಲ್ಲೆಲೂಯಾ. ನೀನೇ ಒಂದು ಸಿನಿಮಾದ ಹೆಂಗೆ ನಾನಿಂದ ಬಿಡಲ್ಲ. 20 ಎಕರೆ ಪಾಣೆ ನಿನ್ನ ಹೆಸರಿದ್ದು ಬಿಟ್ರೆ ನೀನೇ ಒಂದು ಸಿನಿಮಾ ಮಾಡಂಗಿರಿ, ನಾನು ಇನ್ನ ಬಿಡಲ್ಲ ಅಂತ. ಯಾರಪ್ಪ ಈ 20 ಎಕರೆ ಆಸ್ತಿ ಅಂತಪ್ಪ, ಅದಕ್ಕೆ ಸಿನಿಮಾ ಮಾಡ್ತಾನೆ ಅಲ್ಲ? RTCಯಲ್ಲಿ ಒಂದು 20 ಎಕರೆ ಭೂಮಿ ಇದ್ರೆ ಸಾಕು, ಅವ್ನು ಇರಲ್ಲ, ಎಲ್ಲದಕ್ಕೆ ತೂರ್ತಿರ್ತಾನ ಅವನು. ಎಲ್ಲಿ ಮೀಟಿಂಗ್, ಎಲ್ಲಿ ರಾಜಕೀಯ ಮಾಡಿದ್ರೆ ಅಲ್ಲಿಗೆ ಹೋಗ್ತಾನ, MLA ತಗೋತಾನೆ, MP ತಗೋತಾನೆ. 20 ಎಕರೆ ಇವನ ಹೆಸರು ಐತಾನೆ. ಅಲ್ಲಿ ಐದೇ ಇರ್ತಾವ ಪಾಪ, ಇವ್ರಿಗೆ ಗೊತ್ತೇ ಇಲ್ಲ ಎಲ್ಲಿರ್ಬೇಕಂತ ನಮ್ಮ ಹೆಸರು. ಹೇಳ್ರಿ, ಕ್ರೈಸ್ತವ್ರಿಗೆ ಏನು ಸಂತೋಷ ಗೊತ್ತಾ? 20 ಎಕರೆ ಅಲ್ಲ, 50 ಎಕರೆಗಿಂತಲೂ ನಮ್ಮ ಹೆಸರು ಪರಲೋಕದಲ್ಲಿದ್ರೆ ಅದು ದೊಡ್ಡ ಸಂತೋಷ ನಮಗೆ. ಇದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡ್ಕೊಳ್ಬೇಕು, ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ವಾಕ್ಯ. ಓಕೆ. ಜೀವಪಾತ್ರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆ. ಯಾರ ಮುಂದೆ? ತಂದೆಯ ಮುಂದೆ, ದೂತರ ಮುಂದೆ ಒಪ್ಪುವೆನು. ಅಲ್ಲಿರೋರು ಯಾರು ಹೇಳಿ? ಅಲ್ಲಿ ಪರಲೋಕದಲ್ಲಿರೋರು ದೇವರು ದೇವದೂತರು ಬಿಟ್ರೆ ನರಮನುಷ್ಯರಲ್ಲಿ ಇರಲ್ಲ. ನರಮನುಷ್ಯರಲ್ಲಿ ನೀನು ಹುಡುಕಿದ್ರು ಸಿಕ್ಕಲ್ಲ. ಈಗ ನಮ್ಮನ್ನೆಲ್ಲಿ ಇಡ್ತಾನಂತ ದೇವರು? ಯಾವ ಪೊಸಿಷನ್ ಅಲ್ಲಿ ಇಡ್ತಾನಂತ? ದೇವದೂತರಿಗೆ ಸಮಾನವಾದ
ದೇವದೂತರಿಗೆ ಸಮಾನವಾಗಿ. ಆದ್ರಿಂದ ಯೇಸು ಹೇಳ್ತಾ ಇದ್ದಾನೆ ಒಂದು ಮಾತು ತನ್ನ ಶಿಷ್ಯರಿಗೆ, ಇಗೋ ನಾನಿರುವ ಸ್ಥಳದಲ್ಲೇ ನನ್ನ ಶಿಷ್ಯರಿರಬೇಕು. ಎಷ್ಟು ದೊಡ್ಡ ಗುಣ ಹೇಳ್ರಿ ಯೇಸು ಕ್ರಿಸ್ತನ, ಎಷ್ಟು ದೊಡ್ಡ ಗುಣ ಹೇಳ್ರಿ. ನಮ್ಮನ್ನು ಪರಲೋಕಕ್ಕೆ ಹೋಯ್ತಾನಂತ, ನಮ್ಮ ಗುಣ ಎಂತದ್ದು ಹೇಳ್ರಿ, ನಾವು ಸ್ವಲ್ಪ ಹೈ ಪೊಸಿಷನ್ ಹೇಳಿದ್ರೆ ನಮ್ಮ ಪಕ್ಕದಲ್ಲಿ ಯಾರನ್ನೂ ಕೂಡಿಸ್ಕೊಳ್ಳಲ್ಲ. ನಾವು ಸ್ವಲ್ಪ ದೊಡ್ಡವರಾಗಿ ಸ್ವಲ್ಪ ರಾಜಕಾರಣದಲ್ಲಿ ತಿರುಗಾಡ್ತಾ ನೀಟಾಗಿದ್ರೆ ಇಲ್ಲ, ಸ್ವಲ್ಪ ದೊಡ್ಡ ಸೇವಕರಾದ್ರೆ ನಮ್ಮ ಪಕ್ಕದಲ್ಲಿ ಯಾರನ್ನ ಕೂಡಿಸ್ಕೊಳ್ಳ. ಅಯ್ಯ ಬಂದ ದಾರಿ ಬಿಡ್ರಿ, ಸಾರ್ ಬಂದ ದಾರಿ ಬಿಡ್ರಿ ಪೊಸಿಷನ್. ಆದ್ರೆ ನಮ್ಮ ಕರ್ತನು ಎಲ್ಲರಿಗೂ ರಾಜಾದಿ ರಾಜನು ಆತನ ಬಲಭಾಗದಲ್ಲಿ ನಮ್ಮನ್ನು ಕೂಡಿಸಿಕೊಳ್ತಾ ಇದ್ದಾನೆ. ಕೆಲವುದಲ್ಲಿ ನಾನು ಮೀಟಿಂಗ್ ಹೋಗ್ತಾ ಇರ್ತೀನಿ, ಕೆಲವುದಲ್ಲಿ ಅವರಿಗೆ ಬೇರೆ ಪೊಸಿಷನ್, ಇನ್ನು ಕೆಲವು ಮಾಮೂಲು ಪಾಸ್ಟ್ಗಳಿಗೆ ಕೆಲವು ಬೇರೆ ಪೊಸಿಷನ್. ಅಯ್ಯ ಬಂದಂತ ಕೆಲವರು, ಇನ್ನು ಕೆಲವರು ಅಯ್ಯ ಬಂದಂತ ಕೆಲವು. ಈ ಅಯ್ಯವರಿಗೆ ಬೇರೆ, ಆ ಅಯ್ಯವರಿಗೆ ಬೇರೆ. ಅಲ್ಲೇನು ತಾಳ್ಮೆ ಇಲ್ಲ. ಅಯ್ಯ ಆಗ್ಲಿ ಕುಯ್ಯ ಆಗಲಿ ಪೊಸಿಷನ್ ಎಲ್ಲಿದ್ದವನಾಗ್ಲಿ ಅಲ್ಲಿಗೆ ಹೋದ್ರೆ ಅಲ್ಲಿ ಸುಮ್ಮನೆ ಬಾಯಿ ಮುಚ್ಚಿರ್ಬೇಕು ಅವನು ಅಂತ ನೋಡಿದ್ರೆ ಸ್ವಲ್ಪ ನನಗೆ ಬೇಜಾರು ಅನ್ಸುತ್ತೆ. ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವ್ರ ಹತ್ರ. ಪೊಸಿಷನ್ ಪ್ರಾಮುಖ್ಯನ, ಒಬ್ಬ ಮನುಷ್ಯನ ಪ್ರಾಮುಖ್ಯನ. ನಿನ್ನ ನಡೆಯೋನು ನಿನ್ನಂತೆ ನೋಡಯ್ಯ, ಅವನು ನಿನ್ನ ಪಕ್ಕದಲ್ಲಿದ್ದಾನಲ್ಲ. ಇಲ್ಲೇ ನೀನು ತಾರತಮ್ಯ ಮಾಡಿ ಭೇದ ಮಾಡಿ ನಾನು ಹೈ ಪೊಸಿಷನ್ ಅಲ್ಲಿ ನಾನು ದೊಡ್ಡವನು, ನಾನು ಎಡ್ಡು ಬಿಟ್ಟು ಅಂತಂದಿದ್ರೆ ದೇವರು ಬರುವ ದಿನದಲ್ಲಿ ನಿನ್ನ ಕತೆ ಹೆಂಗಿರ್ತದೋ ಗೊತ್ತಿಲ್ಲ. ತಾನು ಸೀದಾ ನರಕದಲ್ಲಿ ವಿಷಾಗ್ತಾನೆ. ಈ ಲೈವ್ ನೋಡಿ, ಈ ವಾಕ್ಯಗಳು ಕೆಲವರು ನೋಡ್ಲಿ, ಅದಕ್ಕೆ ದೇವರು ಮಾತನಾಡ್ತಾ ಇದ್ದಾರೆ. ಈ ವಾಕ್ಯಗಳು ನೋಡ್ಬೇಕು. ಯಾರು ಅಂತ ಭೇದ ಭಿನ್ನಾಭಿಪ್ರಾಯ ಇರುವ ದೈವ ಸೇವಕರು ನೋಡ್ಬೇಕು ಈ ವಾಕ್ಯ. ಯಾರು ನಿನಗೆ ಈ ಪೊಸಿಷನ್ ತಂದು ಅಟ್ಲೀಸ್ಟ್ ದೈವ ಸೇವಕರೆಂಬ ಬಿರುದು ಕೊಟ್ಟಿದ್ದ ದೇವರು. ಏನಕ್ಕೆ ನಮ್ಮಲ್ಲಿ ಭೇದ ಭಿನ್ನಾಭಿಪ್ರಾಯ? ಆತ್ಮೀಯರೇ ಗಮನಿಸ್ರಿ, ದೇವರ ವಾಕ್ಯ ಇರ್ತದೆ, ಆತನಿರುವಲ್ಲೇ ನಾವು ಕೂಡಿರಬೇಕೆಂಬುದಾಗಿ ದೇವರ ಆಸೆ. ಪರಲೋಕದಲ್ಲಿ ಆತನೇನಾದ್ರೂ ಸ್ವಲ್ಪ ಭೇದ ಮಾಡಿದ್ರೆ ನಾವು ಪರಲೋಕಕ್ಕೆ ಯಾರು ಹೋಗಲ್ಲ. ನೀವು ಪಾಪಿಗಳು ನಡ್ರಿ ಅಂತ ಆತನ ಸ್ವಲ್ಪ ನಮ್ಮ ವಿಷಯದಲ್ಲಿ ಸ್ವಲ್ಪ ಬೇಸರಗೊಂಡ್ರೆ ಯಾರು ಪರಲೋಕಕ್ಕೆ ಹೋಗಲ್ಲ. ಆದರೆ ಯೇಸು ಕ್ರಿಸ್ತನ ಎಷ್ಟು ದೊಡ್ಡ ಮನಸ್ಸು ಗೊತ್ತಾ? ನಮ್ಮಲ್ಲಿ ಯಾರಾದ್ರೆ ಅಯ್ಯ ಪರಲೋಕಕ್ಕೆ ಬರಲೇನಯ್ಯ ಅಂದ್ರೆ ಬಾ ನಾನು ಬೇಡ ಅಂತ ಮಗನೇ ಬಾ ನಿಮ್ಮನ್ನು ಬೇಡ ಅನ್ನಲ್ಲ. ನೀವು ನನ್ನ ಮಕ್ಕಳು, ಹಲ್ಲೆಲೂಯಾ, ನೀವು ನನ್ನ ಮಕ್ಕಳು. ಜಯಿಸಿದವರಿಗೆ ಎಲ್ಲ ಜಯಿಸ್ಬೇಕು. ಪ್ರತಿಯೊಂದು ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿ, ದೇವ ಈ ದಿನ ನಾನು ಜಯಿಸ್ಬೇಕು, ಈ ದಿನ ನಾನು ಏನು ಮಾಡ್ಬೇಕು ಸಹಾಯ ಮಾಡಿರುವುದಾಗಿ ದೇವರ ಆ ವಾಕ್ಯ ಇರ್ತದೆ. ಜಯಿಸಿದವನಿಗೆ, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು, ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರುಗಳು ನಾನು ಅಳಿಸದೆ ಅವನು ನನ್ನವನೆಂದು ತಂದೆಯ ಮುಂದೆ. ಯಾರ ಮುಂದೆ? ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರಲ್ಲ, ನಾನಾಗೆ ಬರಲಿಲ್ಲ, ನನ್ನ ತಂದೆಯೊಬ್ಬನಿದ್ದಾನೆ. ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಭೂಲೋಕದಲ್ಲಿ ನರಾವತಾರವನ್ನೆತ್ತಿ ಮಾನವ ರೂಪದಲ್ಲಿ ನಾನು ಇಲ್ಲಿಗೆ ಬಂದಿದ್ದೇನೆ ಹೊರತು ನೀವು ಕರ್ತರಂತಲ್ಲ, ನೀವು ಇಲ್ಲಂತಲ್ಲ. ತಂದೆ ನನ್ನನ್ನು ಇಲ್ಲಿ ಕಳಿಸಿದ್ದಾನೆ. ತಂದೆ ಚಿತ್ತ ಅಂತ ಹೋದ್ರೆ ನಾನು ಬರಲು ಆಗಲ್ಲ. ಯಾರ್ಯಾರಿದ್ದಾರಂತೆ ಪರಲೋಕದಲ್ಲಿ? ಹೇಳ್ರಿ ಅಮ್ಮ ನನ್ನ ಕಡೆ ನೋಡಿ, ಯಾರ್ಯಾರಿದ್ದಾರಂತೆ ಪರಲೋಕದಲ್ಲಿ? ತಂದೆಯು ಅಷ್ಟೇ, ತಂದೆಯು ಮಗನು ದೇವದೂತರು, ಅವ್ರು ಬಿಟ್ಟರೆ ಯಾರಲ್ಲಿ ಇರೋಲ್ಲ. ಆದರೆ ಆ ಪೊಸಿಷನ್ಗೆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ಬೇಕಂತ ಅದನ್ನ ಆಲೋಚನೆ ಹೇಳ್ರಿ. ಯಾವ ಪೊಸಿಷನ್ಗೆ ಹೇಳ್ರಿ? ದೇವದೂತರ ಪೊಸಿಷನ್ಗೆ, ತಾವಿರುವ ಸಿಂಹಾಸನಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ಬೇಕಂತ ದೇವರ ಆಜ್ಞೆ, ಆ ಪ್ರಣಾಳಿಕೆ. ನೆಕ್ಸ್ಟ್ ವಾಕ್ಯ ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 11, 12, 13. ಯೆಶಾಯ ಚಾಪ್ಟರ್ 54 ವರ್ಸ್ 11, 12, 13. ಕುಗ್ಗಿದವಳೆ, ಗಾಳಿಯ ಬಡಿತಕ್ಕೆ ಗುರಿಯಾದವಳೆ, ಯಾರು ಸಂತೈಸಿದವಳೆ, ಈಗೋ ಇಂದ್ರ ನೀಲಮಣಿಗಳಿಂದ ಯಾರಿಗೆ ದೇವರ ಆಶೀರ್ವಾದ ಇದೆ ಅಂತ ಹೇಳಿ, ಯಾರಿಗೆ ದೇವರ ಆಶೀರ್ವಾದ ಇದೆ ಅಂತ ಹೇಳಿ. ಹಲೋ, ಈ ದಿನ ಅನೇಕರು ಪಾಪ ಬೇಸತ್ತು ಹೋಗಿದ್ದಾರೆ. ಏನು ನನ್ನ ಜೀವನ ಚೆನ್ನಾಗಿರ್ತದ, ಇಲ್ಲ ಹಿಂಗೆಪ್ಪ, ನನ್ನ ಭವಿಷ್ಯತ್ತು ಹಿಂಗೆಪ್ಪ ಅಂತ ಕೆಲವರು ಕೈ ತೋರಿಸಿ ಗಿಳಿ ಕೂತಿರ್ತಾರೆ. ಕೆಲವರು ಆ ಗಿಳಿ ಹತ್ರ ಹೋಗಿ, ಸ್ವಾಮಿ ನನ್ನ ಭವಿಷ್ಯತ್ ಹೆಂಗಿದೆ ನೋಡಪ್ಪ ಅಂತ ಅವ್ರಿಗೆ ಕೈ ಕೊಡ್ತಾರೆ.
ಅವ್ರು ಹೇಳ್ತಾರೆ ಈ ಗೆರೆ ಹಿಂಗೆ ಬರಬೇಕಾಗಿತ್ತು, ಈ ರೇಖೆ ಹಿಂಗೆ ಹೋಗಿದ್ದರಿಂದ ಇದು ಸ್ವಲ್ಪ ನಿಮ್ಮ ಮನೆಗೆ ಹಂಗೈತೆ ಹಿಂಗೈತೆ ಅಂತ ಹೇಳ್ಬಿಟ್ಟು ಮತ್ತೆ ಇದೇನು ಮಾಡ್ಬೇಕು ಈ ಗೆರೆ ಹೋಗ್ಬೇಕಂದ್ರೆ? ಈ ಗೆರೆ ಹೋಗ್ಬೇಕಂದ್ರೆ ಏನಿಲ್ಲ, ಯಾವುದೋ ಮಿಷಿನ ಕೈ ಇಡು, ಅದು ಸರಿ ಆಗ್ತದೆ ಅಲ್ಲ. ಇದು ದೇವರು ಕೊಟ್ಟ ರೇಖೆ, ಇವೆಲ್ಲ ರೇಖೆಗಳಿದಾವಲ್ಲ, ಇದು ಸುಮ್ಮನೆ ಅಲ್ಲ, ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ನೋಡಿ. ಕೇವಲ ನಮ್ಮ ಕಣ್ಣಿನಿಂದಲೇ ಆಧಾರ್ ಕಾರ್ಡ್, ನಮ್ಮ ಕಣ್ಣಿನಿಂದ ನಮ್ಮ ಫಿಂಗರ್ ಪ್ರಿಂಟ್ನಿಂದಲೇ ಆಧಾರ್ ಕಾರ್ಡ್. ನೀನು ಆಧಾರ್ ಕಾರ್ಡ್ ನಮ್ಮ ಫಿಂಗರ್ ಪ್ರಿಂಟ್ ಟಚ್ ಮಾಡೋದು ಹೋದ್ರೆ ಆಗಲ್ಲ. ನೀನು ಬೇರೆ, ನಿನ್ನ ಫಿಂಗರ್ ಪ್ರಿಂಟ್ ಬೇರೆ, ನಂದು ಬೇರೆ, ನನ್ನ ಕಣ್ಣಿನ ದೃಷ್ಟಿನೇ ಬೇರೆ, ನಿಮ್ಮ ಕಣ್ಣಿನ ದೃಷ್ಟಿನೇ ಬೇರೆ. ಆಧಾರ್ ಕಾರ್ಡ್ ಗೊತ್ತಿದೆ ನಿಮಗೆ ಅಲ್ಲ ಅಲ್ಲ ಪ್ರಿಯರೇ? ಅಲ್ಲೆಲ್ಲೂಯ್ಯ. ಹೋದ್ರೆ ಮಾತು ಕುಕ್ಕಿದವಳೆ ಗಾಳಿಯ ಬಡಿತಕ್ಕೆ, ಗುರಿಯಾದವಳೆ ಯಾರು ಸಂತೈದವಳೆ, ಯಾರು ನೋಡಿ ಸಂತೈಸಿದವಳೆ. ಈ ದಿನ ಯಾರನ್ನಾದ್ರೂ ಯಾರು ಹಂಚ್ಕೊಳ್ತಾ ಇಲ್ವಾ? ಚಿಂತೆ ಮಾಡಬೇಡಿ. ದೇವರು ಇಂದ್ರ ನಿಲುಮಣಿಗಳಿಂದ ನಿಮ್ಮ ಪೌಳು ಗೋಡೆಗಳನ್ನು ಕಟ್ಟಲಿಕ್ಕೆ ಸಿದ್ಧವಾಗಿ ನಡೆಯುತ್ತಿದ್ದಾರೆ. ನೋಡಿದ್ರೆ ಎಂದಾದ್ರೂ ಇಂದ್ರ ನಿಲುಮಣಿಗಳು ಬೈಬಲ್ ಹೇಳ್ತಾ ಇದೆ. ಓದಪ್ಪ. ಕುಕ್ಕಿದವಳೆ ಗಾಳಿಯ ಬಡಿತಕ್ಕೆ, ಗುರಿಯಾದವಳೆ ಯಾರು ಸಂತೈಸಿದವಳೆ, ಯಾರು ಸಂತೈಸಿದವಳೆ. ಇಗೋ ಇಂದ್ರ ನೀಲಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ, ಇಂದ್ರ ನಿಲುಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ, ನಿನ್ನ ಕಲ್ಲುಗಳನ್ನು ನೀಲಾಂಜನದ ಗರೆಯಿಂದ, ನಿನ್ನ ಕಲ್ಲುಗಳನ್ನು ನೀಲಾಂಜನ ಗರೆಯಿಂದ ಕಟ್ಟುವೆನು. ಯಾರು ಏನ್ ಮಾಡ್ತಾನಂತ ದೇವರು? ಕುಗ್ಗಿದವರನ್ನು, ಗಾಳಿಯ ಬಟ್ಟಕ್ಕೆ ಬಡಿದವರನ್ನು, ಹಿಂಸಿಸಲ್ಪಟ್ಟವರನ್ನು, ಅನೇಕರ ಬಾಯಿಂದ ದೂರಿದವರನ್ನು, ಆ ದೂರಿಸಿಕೊಂಡವರನ್ನು, ಅನೇಕರ ಕೈಗೆ ಸಿಕ್ಕು ಹಿಂಸಿಸಲ್ಪಟ್ಟವರು. ಈ ದಿನ ಸಾಯುವವರೆಗೆ ನಿನಗೆ ಹಿಂಸೆ ಹೋಗಿಲ್ವಾ? ಭಯಪಡಬೇಡ. ದೇವರು ನಿನ್ನ ಪಕ್ಷದಲ್ಲಿರುವುದಕ್ಕಾಗಿ ಆ ಶೋಧನೆ ಬಂದಿದೆ. ದೇವರು ಸಹಾಯಕನು. ನಿನ್ನ ಪೌಳುಗೋಡೆಗಳನ್ನು ನಿಂಕಡ್ತಂತಾದ್ರು ಅದ್ಭುತವಾದ ರೀತಿಯಲ್ಲಿ ಎಲ್ಲರೂ ಗಮನಿಸ್ರಿ. ಹಲ್ಲೆಲೂಯಾ. ಎರಡು ಕೈಗೆತ್ತಿ ಹಲ್ಲೆಲೂಯಾ ನೋಡೋಣ. ಒಂದು 5 ನಿಮಿಷ ಕಾಲ ನಮಗೆ ಬಾಕಿ ಇದೆ ದೇವರ ವಾಕ್ಯವನ್ನು ಮುಗಿಸ್ಕೊಳ್ಳಿಕ್ಕೆ. ಬೇಗ ನಾವು ದೇವರ ವಾಕ್ಯವನ್ನು ಗಮನಿಸೋಣ. ಯಾರಂತ ಅವರು ಕುಗ್ಗಿದವಳು ಅಂದ್ರೆ ಯಾರು? ಕುಗ್ಗಿದವಳು ಅಂದ್ರೆ ಯಾರು? ನೀನೇ, ನಾನೇ, ಇಲ್ಲಿರುವ ನಾನು, ನೀನು, ನಾವೆಲ್ಲರೂ ಕುಗ್ಗಿಸಲ್ಪಟ್ಟವರು, ಗಾಯಪಟ್ಟಕ್ಕೀಡಾದವರು, ಹಿಂಸಿಸಲ್ಪಟ್ಟವರು, ನಿರಾಕರಿಸಲ್ಪಟ್ಟವರು. ಇಂಥ ಒಂದು ದೇವರು ಮರೆಯಲ್ಲ. ನಾನು ಹೇಳ್ತಲ್ಲ, ದೇವರ ವಚನ ಹೇಳ್ತದೆ, ಅವರು ಪೌಳುಗೋಡೆಗಳಲ್ಲಿ ಇಂದ್ರ ನಿಲುಮಣಿಗಳಿಂದಲೂ ಅದರ ಅಸ್ಥಿವಾರಗಳನ್ನು ಹಾಕಿ ಅದ್ಭುತವಾಗಿ ಅವರ ಗೋಡೆಗಳನ್ನು ಕಟ್ಟಲಿಕ್ಕೆ ಆತನ ಸಾಮರ್ಥ್ಯ ಉಳ್ಳ ದೇವರು. ಇಲ್ಲಿವರೆಗೂ ನಿನ್ನ ಆರೋಗ್ಯವಿಲ್ವಾ? ನೀನು ಬೇಸತ್ತು ಹೋಗಿದ್ಯಾ? ಇನ್ನು ಯಾವಾಗ ನನಗೆ ಆರೋಗ್ಯ ಬರ್ತದೆ? ಇನ್ನು ಯಾವಾಗ ನಾನು ಸರಿ ಹೋಗ್ತೀನಿ? ಇನ್ನು ಯಾವಾಗ ನನಗೆ ಒಳ್ಳೆ ನೋ ಇವತ್ತೇ ದೇವರು ನಿನಗೆ ಒಳ್ಳೆಯ ಸಮಯವನ್ನು ಕೊಟ್ಟು ಕಾಪಾಡಲು ಶಕ್ತನಾಗಿದ್ದಾನೆ. ನೆಕ್ಸ್ಟ್ ವಾಕ್ಯ. ನಿನ್ನ ಶಿಖರಗಳನ್ನು ಮಾಣಿಕ್ಯಗಳಿಂದ, ನಿನ್ನ ಬಾಗಿಲುಗಳನ್ನು ಪದ್ಮನಾಗಗಳಿಂದ, ನಿನ್ನ ಕೋಳಿ ಗೋಡೆಗಳನ್ನು ಮನೋಹರ ರತ್ನಗಳಿಂದ ನಿರ್ಮಿಸುವೆನು. ಹೋಗಿ ಇದನ್ನೇ ಓದು ಫಸ್ಟ್. ನಿನ್ನ ಶಿಖರಗಳನ್ನು ಇದನ್ನು ಓದು, ನೀನು ಮನೆಗೆ ಹೋಗಿ. ದೇವರಿಗೆ ವಾಗ್ದಾನವನ್ನು ನೆರವೇರಿಸು. ನಮ್ಮ ಜೀವಿತ ಇರಬೇಕು, ಪರಿಮಳ ಭರಿತವಾಗಿರಬೇಕು. ಸಹಾಯ ಮಾಡು. ಈ ಲೋಕದಲ್ಲಿ ಅನೇಕರು ಭವಿಷ್ಯತ್ತನ್ನು ರೂಪಿಸಿಕೊಳ್ಳುವುದಕ್ಕೆ ಆಸ್ತಿ ಅಂತಸ್ತುಗಳನ್ನು ಕಟ್ಟಿಕೊಂಡು ಮೆರಿತಾ ಇದ್ದಾರೆ. ನಿನ್ನ ವಾಕ್ಯದಿಂದ ನಾನು ಅಲಂಕರಣಗಳಾಗಬೇಕು. ಶ್ರೇಷ್ಠವಾಗಿ ಪ್ರಾರ್ಥನೆ ಮಾಡು. ದೇವರ ವಾಗ್ದಾನ ನಿನಗೆ ನೆರವೇರ್ತದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ನಿರ್ಮಲ ಚಿತ್ತರು ಧನ್ಯರು. ಯಾರು? ಏಕ ಚಿತ್ತದಲ್ಲಿರ್ಬೇಕಂತ. ನಮಗೆ ದೇವರ ರಾಜ್ಯ ಇದೆ, ಪರಲೋಕ ಇದೆ ಅಂತ. ಯಾರು ಹೆಂಗಿರ್ಬೇಕಂತ? ನಿರ್ಮಲ ಮನಸ್ಸು. ಆ ಕಡೆ ಈ ಕಡೆ ಇರಬಾರ್ದು. ಹಲ್ಲೆಲೂಯಾ. ಆ ಕಡೆ ಈ ಕಡೆ ಇದ್ದವರು ಧನ್ಯರ ಅಂತ ಹೇಳ್ತದ? ಇಲ್ಲ, ನಿರ್ಮಲ ಚಿತ್ತವರು ಇದ್ದವರು ಧನ್ಯರ ಅಂತ ಹೇಳ್ತದ? ಹಲ್ಲೆಲೂಯಾ. 6 నెలల ఇట్లు 6 నెలల అట్లు అంటే ఒప్పుకోదు. అవ్వ కావాలా బువ్వ కావాలంటే ఒప్పుకోడు దేవుడు. ఒక్కటి పెట్టుకోవాలా మనం. హల్లెలూయా. ಎರಡು ಅಡಗದಲ್ಲಿ ನಾವು ಕಾಲಾಕ್ತಂದ್ರೆ ದಡ ಮುಟ್ಟಕ್ಕಾಗಲ್ಲ. ಎಲ್ಲೋ ಡೇಂಜರ್ ವೇದಲ್ಲಿ ಒಂದು ಅಡಗದಲ್ಲಿ ಕೂತ್ರೆ ದಡನ ಮುಟ್ಟಿದ್ರೆ ಮುಣಿಗೆ ಹೋಗ್ತೀವಿ. ಮುಣಿಗೋದ್ರೆ ಸಂತೋಷ, ದಡ ಮುಟ್ಟಿದ್ರೆ ಸಂತೋಷ ಅಂತ ಹೇಳಿ ಒಂದು ಅಡಿಗೆ ಹಾಕ್ಬಿಟ್ಟಿದ್ದೀನಿ ಅಷ್ಟೇ, ವಿಶ್ವಾಸದಿಂದ. ಹಲ್ಲೆಲೂಯಾ. ಯಾಕೆ ಹೇಳ್ತದೆ? ನಿರ್ಮಲ ಚಿತ್ತರು. ಹಲ್ಲೆಲೂಯಾ. ಯಾರಂತವರು? ನಿರ್ಮಲವಾದ ಮನಸ್ಸುಳ್ಳವರು. ದೇವರಾಜ್ಯಕ್ಕೆ ಅಂತರೇ ಬಾಧ್ಯರು. ದೇವರಾಜ್ಯಕ್ಕೆ ಬೇಕಾಗಿದ್ದವರು ಕೂಡ ಅಂತವರೇ. ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ನಿರ್ಮಲ ಚಿತ್ತರು ಧನ್ಯರು. ಕೆಲವರು ವಿಶ್ವಾಸ ಹೆಂಗಿರ್ತದಂದ್ರೆ 6 ತಿಂಗಳು ಆ ದೇವರು, ಇನ್ನೊಂದು 3 ತಿಂಗಳು ಈ ದೇವರು. ಇವರಿಗೆ 4-5 ದೇವರುಗಳು ಇರ್ತಾವೆ. 4-5 ದೇವರುಗಳು. ಅಲ್ಲಿ ವೆಂಕಟರಮಣಕ್ಕೆ ಹೋದ್ರೆ ವೆಂಕಟರಮಣ, ಇಲ್ಲಿ ಹರಿಕೃಷ್ಣಕ್ಕೆ ಬಂದರೆ ಹರಿಕೃಷ್ಣ, ಇಲ್ಲಿ ಅಯ್ಯಪ್ಪಂತಕ್ಕೆ ಬಂದರೆ ಅಯ್ಯಪ್ಪ, ಇಲ್ಲಿ ಚರ್ಚಿಗೆ ಬಂದರೆ ಯೇಸು ಸ್ವಾಮಿ.
ಹಲ್ಲೆಲೂಯಾ. ಇವ್ರನ್ನ ಕಂಡಿಡಕ್ಕೆ ಆಗಲ್ಲ. ಇವು ಯಾವ ಬಲಿಗೆ ಸಿಕ್ಕಂತಾವೋ ಗೊತ್ತಿಲ್ಲ. ಸೈತಾನ್ ಬಲಿಗೆ ಸಿಕ್ಕಂಬಿಟ್ರೆ ಇವ್ರು ಆಗ ಏನು ಹೇಳಿ ನಮ್ಮ ಕತೆ. ಅವತ್ತೇ ಇವ್ರನ್ನ ಫ್ರೈ ಮಾಡಿ ಕಾಟುವ ಮಸಾಲ ಅಂತ ಬಿರಿಯಾನಿ ಮಸಾಲ ಹಾಕಿ ಉದಿಸ್ಕೊಂಡು ತಿಂದು ಮುಗಿಸ್ಬಿಡ್ತಾನೆ ನಾವು. ಇವ್ರು ಹೆಂಗನ ಮುಗಿಸ್ಲಿ ಇವ್ರಿಗೆ ಬುದ್ಧಿ ಬರಲ್ಲ. ಕೆಲವರಿಗೆ ಮಂಡು ಪಟ್ಟು. ಹಲ್ಲೆಲೂಯಾ. ಎಂತ ಪಟ್ಟು ಕೆಲವರಿಗೆ ಮಂಡು ಪಟ್ಟು. ಬರೀ ಏನಿದೆ ಕೇಳೋದಷ್ಟೇ. ಏನು ಮನೆಗೆ ಬನ್ನಿ ಗಲಾಟೆ ಆಯ್ತು, ನಮ್ಮ ತೋಡಲ್ಲಿ ಹೋಗಿ ಬರ್ರಿ, ನಿಮ್ಮ ಮನೆ ಭಾಳ ತೊಂದರೆ ಇದೆ ನೋಡಿ. ಏನು ಮೊನ್ನೆ ನೀನೇನು ದುರ್ಗವನ್ನು ನಂಬ್ತಿದ್ದೀನಿ ಸೋಷಲ್ ಅಂದರೆ ಯಾವ್ದಾದ್ರು ಮಾತಾ ಸುಡ ಯಾವಾಗ ನೋಡು ಬರೀ ಜಗಳ ಆಗಿದ್ದು. ಇದು ಸಮುದ್ರ ಪ್ಲೇಸ್ ಹೇಳ್ತಾ ನೋಡ ಅಲ್ಲಿ ಹೋಗೋ. ಹಾಂ, ಸರ್ವಶಕ್ತನಾದ ದೇವರು ಯಾರು? ನಿನ್ನ ಭವಿಷ್ಯತ್ತು ನಿನ್ನ ಕೈಯಲ್ಲಿ ಇಲ್ಲ, ದೇವರ ಕೈಯಲ್ಲಿದೆ. ಆತನ ನಂಬು. ನಿನ್ನ ಜೀವಿತ ವಾಕ್ಯ ಇರ್ತದೆ, ಇಂದ್ರ ನಿಲುಮಣಿಗಳಿಂದಲೂ ನಿನ್ನ ಅಸ್ಥಿವಾರವನ್ನು ನಾನು ಸ್ಥಾಪನೆ ಮಾಡಿದೆ. ಸಾಧಾರಣವಾಗಿಲ್ಲ ದೇವ್ರ ಹತ್ರ ಆಟ ಆಡಕ್ಕೆ ಹೋಗ್ಬೇಡ. ಬೆಂಕಿಯಲ್ಲಿ ಕೈ ಇಟ್ಟರೆ ಕೈ ಸುಡ್ತದೆ ಅಷ್ಟೇ. ಅದು ಬೆಂಕಿಗೆ ಇರುವ ಗುಣಲಕ್ಷಣ ಅದೇ, ಹೌದಾ ಇಲ್ಲ ಬೇರೆ? ಯಾವ ಕೈ ಸುಡ್ತಂದ್ರೆ ಬೆಂಕಿಗಿರುವ ಗುಣ ಅದು. ಕೈ ಸುಡಬಾರ್ದಾಗಿತ್ತಲ್ಲ ಅಂದ್ರೆ ಬೆಂಕಿಗಿರುವ ಗುಣ ರೇ, ಕೈ ಸುಡ್ತದೆ, ಕೈ ಸುಡ್ತದೆ. ಗೊತ್ತಿಲ್ಲ ನಿನಗೆ ಬೆಂಕಿ ಅಂದ್ರೆ ಗೊತ್ತಿಲ್ವಾ? ಹಲ್ಲೆಲೂಯಾ. ಬೆಂಕಿ ಅಂದ್ರೆ ಗೊತ್ತಿಲ್ವಾ? ಗೊತ್ತು. ಮತ್ತೆ ಕೈ ಸುಡ್ತದಂತ ಸಣ್ಣ ಮಕ್ಕಳು ಕೇಳಿದ್ರೆ ಹೇಳ್ತಾರೆ, ಸಣ್ಣ ಮಕ್ಕಳು ಕೈಯಲ್ಲಿ ಇಡಲ್ಲ, ಅಲ್ಲಿ ಓದಡಿ ಅದು ಜಳ ಬಡಿದ ವಾಪಸ್ ಬಂದ್ಬಿಡ್ತಾರೆ. ಆದ್ರೆ ನಮ್ಗೆ ಅಷ್ಟು ಕೂಡ ಗೊತ್ತಿರಲ್ಲ. ಎಲ್ಲಿ ಬೇಕಾಗಲೇ ಕೈ ತೋರಿಸ್ತಾ ಇದ್ರು. ಪ್ಲೀಸ್ ದಯಮಾಡಿದ್ದೇನೆ, ದೇವರೊಬ್ಬನೇ, ನಿನಗೆ ಪರಲೋಕ ಇದೆ, ನಿತ್ಯ ರಾಜ್ಯ ಇದೆ. ಈ ಲೋಕದಲ್ಲಿ ಸಕಲ ಸಮೃದ್ಧಿ ಕೊಡ್ತಾನೆ. ಸ್ವಲ್ಪ ನಿನಗೆ ಕಷ್ಟ ಬರ್ಬೋದು, ಸ್ವಲ್ಪ ನಿನಗೆ ರೋಗ ಬರ್ಬೋದು, ಸ್ವಲ್ಪ ಕಾಲ ಅದು ತಡ್ಕೋ ಅಷ್ಟೇ, ತಾಳ್ಕೋ. ನೆಕ್ಸ್ಟ್ ವೇ ನಿನ್ನನ್ನು ದೇವರು ಎತ್ತುವುದು. ನಿನ್ನ ಶತ್ರುಗಳು ನೋಡ್ಬೇಕು. ನಿನ್ನ ಮೇಲೆ ಕೆತ್ತಿದ್ರೆ ನಿನ್ನ ಶತ್ರುಗಳು ನೋಡಿ ಬಾಯಿ ಮೇಲೆ ಕೈ ಇಟ್ಟು ಸುಮ್ಮನೆ ಬಾಯಿ ಏನು ಕತೆ ಇದು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಾರ್ಯ ದೇವರು ಮಾಡ್ತಾನೆ. ಅಲ್ಲಿವರೆಗೆ ನಿನ್ನ ನಿರೀಕ್ಷೆ ಇರಬೇಕು. ನೆಕ್ಸ್ಟ್ ವಾಕ್ಯ, ನೆಕ್ಸ್ಟ್ ಪ್ರಕಟಣೆ 3 ವಾಕ್ಯ 12-13. ರೆವಲ್ಯೂಷನ್ ಪ್ರಕಟಣೆ 3 ವಾಕ್ಯ 3ನೇ ಅಧ್ಯಾಯ 12 ವಚನ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಯಾರನ್ನು ನಿಲ್ಲಿಸ್ತಾನಂತ ದೇವರು? ಯಾರನ್ನು ಇಟ್ಕೊಳ್ತಾನಂತ ದೇವರು? ಅಯೋಗ್ಯವಾದವನ್ನು ಇಟ್ಕೊಳ್ತಾನಂತ? ಹಲೋ, ಗಮನಿಸಿದ್ರೆ ಯಾರನ್ನು ಇಟ್ಕೊಳ್ತಾನ ಪ್ರಿಯರ ದೇವರು? ತನ್ನ ಆಲಯದ ಸ್ತಂಭವಾಗಿ ಇಟ್ಕೊಳ್ತಾನೆ. ತನ್ನ ರಾಜ್ಯಕ್ಕಾಗಿ ಪ್ರಯಾಸ ಪಡುವನಾಗಿ, ತನ್ನ ಚಿತ್ತವನ್ನು ನೆರವೇರಿಸುವವನಾಗಿ, ಏನೇ ಬಂದರೂ ತಡೆಕೊಳ್ಳುವವನಾಗಿ. ಶೋಧನೆ, ಹಿಂಸೆ, ಬಾಧೆ, ಕಷ್ಟ, ಈ ಲೋಕದಲ್ಲಿ ಅನೇಕರು ವೇದನೆ ಶೋಧನೆಯಿಂದ ನಮ್ಮನ್ನು ಶೋಧಿಸಬಹುದು. ದೇವರನ್ನು ಬಿಡಿಸ್ಬೇಕೆಂಬುದಾಗಿ ನೋಡ್ರಿ, ಕ್ರೈಸ್ತವರೇ ದೇವರನ್ನು ಬಿಡಿಸ್ಬೇಕಂತ ಹೋರಾಟ ಮಾಡ್ತಾರೆ. ಹೋರಾಟ ಮಾಡ್ತಾ ಇದ್ರು. ಯಾವಾಗೊಂದು ಸ್ಟೋರಿ ಕೇಳಿದ್ದೆ ನಾನು. ಅವ್ನು ನಿಲ್ಸಕ್ಕೆ ಇವ್ನು ಓಡಾಡೋದು, ಇವ್ನು ನಿಲ್ಸಕ್ಕೆ ಅವ್ನು ಓಡಾಡೋದು. ಅದು ಯಾವಾಗ ನಾನು ಕೇಳಿದ್ದೀನಿ ಸ್ಟೋರಿ. ಆಯ್ಮನ್ ಕೇಳ್ಬೇಕು ಇವ್ ಓಡಾಡೋದು, ಇವ್ನು ಕೇಳ್ಬೇಕು ಆಯ್ಮ್ ಓಡಾಡೋದು. ಇವ್ನು ನಿಲ್ಸಕ್ಕೆ ಅವ್ನು ಓಡಾಡೋದು, ಅವನ ವಿಶ್ವಾಸನ ಕೇಳಿಸಕ್ಕೆ ಇವ್ನು ಓಡಾಡೋದು. ಇವರೆಲ್ಲ ಕೆಲವು RSS ಗಳಿಂದ ಸಪೋರ್ಟ್. ಸಭೆಯ ವಿಶ್ವಾಸಿಗಳು, ಹೊರಗಡೆ ಪಿಚಾಚಿಗಳು. ಏನೋ ಸಭೆಯಲ್ಲಿ ಪರಿಶುದ್ಧಾತ್ಮ, ಹೊರಗಡೆ ಹೋದ್ರೆ ಅವನ ರಾಕ್ಷಸಿಗಳು ಇವರೆಲ್ಲ. ಸಭೆಯಲ್ಲಿ ಬಂದ್ರೆ ಪರಿಶುದ್ಧಾತ್ಮ, ಅವನು ಬದಲಾಗಿದ್ದನು ಅದಕ್ಕೆ ಹೋಗಿ ಇವನು ಮಾಡ ಯಾಕೆ. ಯೇಸು ಸ್ವಾಮಿ ನಮ್ಮ ಪಕ್ಕದಲ್ಲಿ ಆರಾಧನೆಯಲ್ಲಿದ್ದರೆ ಅವ್ನು ಹಿಡಿದು ತೆಗೆಯೋದೆಲ್ಲ ಪಡ್ಕೊಂಡಿರ್ತಾರೆ. ಅವ್ನು ಮಾಡೋ ಯಾಕಿಂಗ್ ಎಂತ ಯಾಕಿಂಗ್ ಅವನು ಇವನಲ್ಲಿ ಎಲ್ಲರೂ ಸಭೆ ಕೆಡಿಸೋಗುತ್ತೆ. ಒಳ್ಳೆ ಬುದ್ಧಿಲ್ಲ. ಮ್ಯಾಲೆ ಆಕಾರಕ್ಕೇನು ಚಿತ್ರಾಂಗಿ ನಟ, ಬಣ್ಣ ಬರ್ಕೊಂಡು ವೇಷಧಾರಿ. ವೇಷಿಗಳಿಗೆ ಪರಲೋಕ ಇದೆ, ವೇಷಧಾರಿಗೆ ಪರಲೋಕ ಇಲ್ಲ ಅಂತ. ವೇಷ ಹಾಕಬಾರ್ದು. ಈ ವಾಕ್ಯ ಅದೇ ಹಿಂದಿನ ವಾಕ್ಯ 5:8 ನಿರ್ಮಲ ಚಿತ್ತರು ಧನ್ಯರು. ನಿರ್ಮಲ ಚಿತ್ತರು ಎಲ್ಲರಿಗೂ ಸಿಗ್ತದೆ ದೇವರ ರಾಜ್ಯ. ಯಾರ್ಯಾರು ಸಿಗ್ತದ್ರಿ? ದೇವರಿಗಾಗಿ ಕಷ್ಟಪಡಪ್ಪ. ಅವಮಾನ ಒಂದು ನಷ್ಟವಾಗಿ ಏನು ಬಂದ್ರಿಲ್ಲ, ನಷ್ಟವಾಗು. ಸ್ಟೆಫನ್ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಪೌಲನು ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಮ್ಮೆಲ್ಲರ ಪಾಪ ಕ್ಷಮಾಪಣೆಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾನೆ.
ಅದು ದೈವ ತತ್ವ. ನಾವು ಕಷ್ಟಪಡೋದು ಮನುಷ್ಯರಿಗಾಗಲ್ಲ. ಈ ದಿನ ಸಭೆಗೆ ಬಂದಿರೋದು ನೀವೆಲ್ಲರೂ ನನಗೋಸ್ಕರ ಅಲ್ಲ ಪ್ರೇರೆ, ನನಗೇನೋ ಕೊಟ್ಟು ಹೋಗ್ಬೇಕಂತಲ್ಲ, ದೇವರ ದೈವ ನಿರ್ಣಯ ನಿಮ್ಮಲ್ಲಿ ನೆರವೇರಬೇಕೆಂಬುದಾಗಿ, ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೆ ಬರಬೇಕೆಂಬುದಾಗಿ, ನೀವು ಹೋದ್ರು ನಿಮ್ಮ ಪೀಳಿಗೆಗೆ ಆ ಆಶೀರ್ವಾದ ನೆಲೆಯಾಗಿ ನಿಲ್ಲಬೇಕೆಂಬುದಾಗಿ. ಅದಕ್ಕಾಗಿ ನೀವು ಇಲ್ಲಿ ಬರೋದು. ನಾನು ಕರೆದ್ರೆ ಯಾರು ಬರಲ್ಲ. ನಿಮ್ಮಲ್ಲಿ ದೈವ ನಿರ್ಣಯ ಇದೆ, ಅದು ನಡ್ಕೊಂಡು ಬರ್ತಾ ಇದೆ ಅಷ್ಟೇ. ನಾನೇ ನಿಮ್ಮನ್ನು ಸೇರಲಿಕ್ಕೆ, ನಾನು ಸುವಾರ್ತೆ ಹೇಳ್ಬೋದು, ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಆ ಮಟ್ಟಿಗೆ ನಾನೇನು ದೊಡ್ಡ ಇದಲ್ಲ. ನಮ್ಮ ಮಧ್ಯದಲ್ಲಿ ದೊಡ್ಡ ಇದಾದಂಥ ಒಬ್ಬ ಕಿಂಗ್ ಆಫ್ ಕಿಂಗ್ ಇದ್ದಾನೆ, ರಾಜಾದಿ ರಾಜನ ಆತನ ಮಾತ್ರ ನಮ್ಮನ್ನೆಲ್ಲರನ್ನು ಆಕರ್ಷಿಸಿ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾನೆ. ನೆಕ್ಸ್ಟ್ 3:12. ಯಾವನು ಜಯ ಹೊಂದುತ್ತಾನೋ, ಯಾವನು ಜಯ ಸೋಲು. ನೋಡ್ರಿ, ಈ ಲೋಕದಲ್ಲಿ ಎಲ್ಲಿ ಹೋದ್ರೂ ಜಯ ಇಲ್ಲ, ಸೋಲೆ. ಆತ್ಮೀಯರೇ ನೋಡಿ, ಆತ್ಮೀಯರು, ಒಳ್ಳೊಳ್ಳೆ ಆತ್ಮೀಯರು, ಪರಿಶುದ್ಧ ಆತ್ಮ ಹೊಂದಿದವರೇ, ಅವರು ನಮ್ಮನ್ನು ಕೆಡವಕ್ಕೆ ನೋಡ್ತಾನೆ ಇರ್ತಾರೆ. ದೇವರಲ್ಲಿ ಎಂದು ದೇವರನ್ನು ಬಿಡಬಾರ್ದು. ಪ್ರಾಣ ಹೋದ್ರು ಸರಿ, ಹಲ್ಲೆಲೂಯ. ಇಲ್ಲಿ ಪ್ರಾಣ ಹೋದ್ರೆ ಎಲ್ಲಿ ಹೋಗ್ತೀವಿ ಅಂತ ನಾವು ಯಾರಿರ್ತಾರೆ ಪರಲೋಕದಲ್ಲಿ? ಯಾರಿರ್ತಾರೆ ಹೇಳಿ, ಕ್ಲಿಯರ್ ಆಗಿ ಹೇಳಿ. ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲ್ಲ. ನಾನು ಕೇಳೋ ಕೆಲವು ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಿದ್ರೆ ಟಕ್ಕಂತ ಮುಂದೆ ಹೋಗ್ಬಿಡಲ್ಲ. ಯಾರಿರ್ತಾರಂತ ಅಲ್ಲಿ? ತಂದೆ, ಮಗ, ದೇವ. ಈಗ ನಾವು ಹೋದ್ರೆ ಎಲ್ಲಿಗೆ ಹೋಗ್ತೀವಿ? ಅಲ್ಲಿ ಹೋದ್ರೆ ಏನಿರ್ತದೆ ನಮ್ಗೆ? ಅಲ್ಲಿ ಹೋದ್ರೆ ಏನಿರ್ತದೆ? ನಿತ್ಯ ಜೀವಕ್ಕೆ ಹೋಗೋದಕ್ಕಿಂತ ಮುಂಚೆ, ಈಗ ಮೊನ್ನೆ ನಮ್ಮ ತಮಿಳುನಾಡಲ್ಲಿ ಸ್ಟ್ಯಾಲಿನ್ ಅವ್ರು ಗೆದ್ರು, ದಳಪತಿ ವಿಜಯ್. ಸ್ಟ್ಯಾಲಿನ್ ಅಂತ ಹೇಳ್ತಾರೆ, ಸೋತೋಗಿದ್ದ ನಾವು ಸ್ಟ್ಯಾಲಿನ್, ಎಲ್ಲರೂ ಹೋಗ್ತಾರೆ. ವಿಜಯ್ ದಳಪತಿ ಗೆದ್ರು. ಆತನು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕು, CM ಪೋಸ್ಟಿಗೆ ಹೋಗ್ಬೇಕು. ಹಂಗೆ ಕಳಿಸಿದ ಆತನ ಒಂದು ಚೇರ್ ಹಾಕಿ ಸನ್ಮಾನ ಮಾಡಿ ಕಳಿಸಿದ. ಅಷ್ಟು ಜನರು ಓಟ್ ಆಕರ್ಷಣೆ ಮಾಡಿದೆಯಲ್ಲಪ್ಪ. ಜೋಸೆಫ್ ವಿಜಯ್ ದಳಪತಿ ಬಾ ಅಂತ ಹೇಳಿ ಅದನ್ನು ಕೂಡಿ ಸನ್ಮಾನ ಮಾಡಿ ಎಲ್ಲಿಗೆ ಈಗ ಆ ಗದ್ದಿಗೆ ಮೇಲೆ ಇರಿಸ್ತಾರೆ. ಅದನ್ನ ಪರಲೋಕಕ್ಕೆ ಹೋದ ಕೂಡಲೇ ಯೇಸು ಸ್ವಾಮಿ ಹಂಗೆ ಬಾಲಲ್ಲ, ಎಲ್ಲ ದೇವದೂತರನ್ನು ಕರೆಸಿ ದೇವರ ಯಜ್ಞದ ಕುರಿಯಾದ ಆತನ ಮುಂದೆ ನಿಲ್ಲಿಸಿ ಆ ಹಬ್ಬ, ಆ ಒಂದು ದೊಡ್ಡ ಹಬ್ಬ ಆಗ್ತದಂತಲ್ಲಿ, ಒಂದು ದೊಡ್ಡ ಹಬ್ಬ. ಆ ದಿನ ಒಬ್ಬ ಪಾಪಿ ರಕ್ಷಿಸಲ್ಪಟ್ಟು ಪರಲೋಕದಲ್ಲಿ ಸೇರಿದ್ರೆ ಆ ದಿನ ಒಂದು ದೊಡ್ಡ ಹಬ್ಬ. ಎಲ್ಲಿ? ಪರಲೋಕದಲ್ಲಿ ದೂತರು ಎಲ್ಲರೂ ಸೇರಿ ಅವನು ಕುಂದಿರಿಸಿ ಚೇರ್ ಮೇಲೆ ಸನ್ಮಾನ ಮಾಡಿ, ಇವನು ಇವತ್ತು ಈ ರಾಜ್ಯಕ್ಕೆ ಬಾಧ್ಯನು, ಈ ತಾಯಿ ರಾಜ್ಯಕ್ಕೆ ಬಾಧ್ಯಳು, ಈ ಸ್ತ್ರೀ ಈ ರಾಜ್ಯಕ್ಕೆ ಬಾಧ್ಯನೆಂಬುದಾಗಿ ಆ ಹೆಸರು ನೇಮಕ ಮಾಡಿ ಬಿಟ್ಬಿಡ್ತಾನಂತ. ಅಲ್ಲಿ ಏನಿರುತ್ತೆ? ಅಲ್ಲಿ ಏನ್ ಬೇಕಾಗಿಲ್ಲ ಅಂತ ನಮ್ಗೆ? ಹಸುವೆ ಇಲ್ಲ, ಬಾಯಾರಿಕೆ ಇಲ್ಲ, ನೀರಡಿಕೆ ಇಲ್ಲ, ಕಷ್ಟ ಇಲ್ಲ, ದುಃಖ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಸಮಯದಲ್ಲಿ ದೇವ್ರ ಚಿತ್ತವಾದ್ರೆ ದೇವರ ಬಲಗಡೆಯಲ್ಲಿ ನಡೆಯೋದು, ದೇವ್ರನ್ನ ಆರಾಧನೆ ಮಾಡೋದು, ಇಷ್ಟಿರ್ತದೆ ಹೊರತು ಅಲ್ಲಿ ಯಾರು ಪ್ರಾಣ ತೆಗೆಯೋರು ಇರಲ್ಲ, ಪ್ರಾಣ ಅಂತ ಮಾಡೋರು ಕೂಡ ಇರಲ್ಲ, ಪ್ರಾಣಕ್ಕೆ ವಂಚಾತ್ಮರು ಕೂಡ ಇರಲ್ಲ. ದೇವಾದಿ ದೇವರ ರಾಜ್ಯವೇ ಅದು ಪ್ರೇರೆ. ಈಗ ಹೇಳ್ರಿ, ಆ ರಾಜ್ಯ ನಮಗೆ ಬೇಕಾ ಬೇಡವಾ? ಎಷ್ಟು ಜನಕ್ಕೆ ಬೇಕು? 2 ಕೈಗಳು ತಿನ್ನೋಣ. ಹಲ್ಲೆಲೂಯಾ. ಈಗ ನಮಗೆ ಒಂದು ಸ್ವಲ್ಪ ಹಿಂಸೆ ಬಂದ್ರೆ ಪ್ರೇರೆ, ಸ್ವಲ್ಪ ತಕ್ಕೊಳ್ಬೇಕು. ಸ್ವಲ್ಪ ಕಾಲ ಈ ಯಾವ ಇರಲ್ಲ. ಈಗಿರುವ ಸರ್ಕಾರಗಳು ಕೂಡ ಅವಾಗ ಇರಲ್ಲ. ಎಲ್ಲ ಮುದ್ರಿಕೊಂಡು, ಚಾಕ ಮುದ್ರಿಕೊಂಡು, ಕೊಂಕಳು ತೆಗೆದುಕೊಂಡು ಹೋಗ್ಬೇಕಾಗಿದೆ. ಎಲ್ಲರೂ ಹೋಗ್ಬೇಕಾಗಿದೆ. ಆಗ ಯಾರಿರ್ತದೆ ಗೊತ್ತಾ? ಸ್ವಂತ ಸ್ವೇಚ್ಛ. ಯೇಸು ಕ್ರಿಸ್ತನ ಹೆಸರನ್ನು ಹೇಳುವ ನಿನಗೆ ಓಪನ್ ಆಗಿ ಹಾಕಿರ್ತದೆ. ಸುಮ್ಮನೆ ನೀನು ಹೋದ್ರೆ ಸಾಕು. ನಮ್ಮ ಶಿವಣ್ಣ ML ಅನ್ಕೊಳ್ರಿ, ವಿಕ್ಕಿ ಬಳ್ಳಾರಿಯಲ್ಲಿ ಹೋಗ್ತಿರ್ತಾನೆ. ಟ್ರಾಫಿಕ್ ಪೊಲೀಸರು ಫುಲ್ ಇರ್ತಾರೆ. ಎಲ್ಲಾರು ನಿಂತರು, ವಿಕ್ಕಿ ನಿಂದ್ರಲ್ಲ. ಯಾಕ? ಅವರಪ್ಪ ML. ಹೌದಾ ಅಲ್ವಾ ಅಂತ ಮತ್ತೆ ಕೇಳ್ತೀನಿ ನಾನು. ದೇವರ ಮಕ್ಕಳಿಗೆ ಸೇಮ್ ಅದೇ ಇರ್ತದೆ. ಯಾರು ಮುಟ್ಟಕ್ಕಾಗಲ್ಲ ನಮ್ಮನ್ನ. ಈ ಲೋಕದಲ್ಲಿ ಬದುಕಿದ್ರೆ ನೀನು ಇದನ್ನು ಅಪ್ಲೈ ಮಾಡಿಕೊಂಡು ನಿನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇದನ್ನು ಬಿಟ್ಕೊಟ್ಟು ಹೋದ್ರೆ ನಿನ್ನ ಮಕ್ಕಳು ಮೊಮ್ಮಕ್ಕಳ ಸ್ಥಿತಿ ಕೂಡ ಬಹಳ ಅದ್ಭುತವಾದ ಆಶೀರ್ವಾದದಲ್ಲಿ. ಗೊತ್ತಾ? ಸಣ್ಣಿಗೆ ನಮ್ಮ ಕಡೆಗೆ ಬರ್ತಾ ಇದೆ ದೇವರ ರಾಜ್ಯ. ಎಲ್ಲೆಲ್ಲಿ ಇದ್ದಿಲ್ಲ. ಜೋಸೆಫ್ ದಳಪತಿ, ಅವನ ಕೈಯಲ್ಲಿ ಅಧಿಕಾರ ಸಿಕ್ತು. ಈಗ ಕ್ರೈಸ್ತವ್ರ ಬಗ್ಗೆ ತಮಿಳುನಾಡಲ್ಲಿ ಯಾವನೇ ಒಬ್ಬನು ಇಷ್ಟ ಅಂದ್ರೂ ಕೂಡ ಅವನ ಗತಿ ಹೆಂಗಿರ್ತದೆ? ಇಲ್ಲಿವರೆಗೆ ಒದ್ರು ಕೇಳೋದಕ್ಕಿರ್ಲಿಲ್ಲ. ರೀಸೆಂಟಾಗಿ ಮೊನ್ನೆ 2 ದಿನ ಹಿಂದೆ ಮಣಿಪುರದಲ್ಲಿ 3 ಸೇವಕರು ಹೋಗರನ್ನೇ ಕೊಲ್ಲಿಬಿಟ್ರು. ಮಣಿಪುರ BJP, ಆದರೆ ಇಲ್ಲಿ
ಇನ್ನು ಸ್ವಲ್ಪ ದಿವಸ ಹೋದ್ರೆ ಎಲ್ಲ ಕಡೆ ದೇವರಾಜ್ಯ ಕುಂದಿರುತ್ತೆ. ಈಗ ಸ್ವಲ್ಪ ಶ್ರಮೆ ಇರ್ಬೋದು, ನಮಗೆ ಕಷ್ಟ ಇರ್ಬೋದು. ವಾಕ್ಯ ಹೇಳ್ತದೆ, ಯಾವನು ಜಯಿಸುತ್ತಾನೋ ಅವನಿಗೆ ಶುಭ್ರ ವಸ್ತ್ರವನ್ನು ಹೊದಿಸುತ್ತೇನೆ. ಹಲ್ಲೆಲೂಯಾ. ದೇವರ ರಾಜ್ಯ. ಪ್ರಿಯ ಆತ್ಮೀಯ ನನ್ನ ಸಹೋದರ, ನೆಕ್ಸ್ಟ್ ವಾಕ್ಯ ನಾವು ಮುಗಿಸ್ಕೊಳ್ಳಲಿದ್ದೇವೆ. ಯೆಶಾಯ 60 ವಾಕ್ಯ 12-13. ಯೆಶಾಯ 60 19 20 21 22. ಕೊನೆಯದಾಗಿ ಒಂದ್ಸಲ ಎಲ್ಲರ ಕೈ ಹೇಳುತ್ತೆ ಅಲ್ಲೆಲ್ಲೂ ಹೇಳ್ರಿ. ಎಲ್ಲರಿಗೂ ಶೆಕೆ ಆಗ್ತಾ ಇದೆ. ದೇವ್ರ ಚಿತ್ತವಾದ ಮುಂದಿನ ದಿನಗಳಲ್ಲಿ ಒಂದು AC ಬರಲಿ, ಯಾರಾದ್ರೂ ಆರ್ಡರ್ ಮಾಡಿ AC. ಅಲ್ಲೆಲ್ಲೂಯಾ. ನಾವೆಲ್ಲರೂ ಮನಸ್ಸು ಮಾಡಿದ್ರೆ AC ಅಂತ ದೊಡ್ಡದಿರ್ತದೆ. ದೊಡ್ಡದಾ? ಹಲೋ, ನಿಮ್ಮಲ್ಲಿ ಒಬ್ಬರೇ ತಂದು ಬಿಸಾಕ್ ಬಿಡ್ಬೋದು AC. ಅಷ್ಟು ಅಂತ ಪೊಸಿಷನ್ ಮೇಲೆ ದೇವ್ರು ಇಟ್ಟಿದ್ದಾರೆ. ನಿಮ್ಮನ್ನು ಉಪಯೋಗ ಮಾಡಿಕೊಳ್ರಿ. ಒಂದು AC ಬೇಕು, ಕೂಲರ್ ಬೇಕು, ತಂದು ಯಾರಾದ್ರೂ ತರುವಂತೆ ಪ್ರಾರ್ಥನೆ ಮಾಡಿ. ನೀವು ಇವರೇ ತಗೊಂಬರಿ ಅಂತ ನಾನು ಹೇಳಲ್ಲ. ದೇವ್ರ ಚಿತ್ತವಾದ್ರೆ ಯಾರು ತರಲಿ, ಅವ್ರಿಗೆ ದೇವ್ರ ಆಶೀರ್ವಾದ ಮಾಡಿ. ನೆಕ್ಸ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಂದರ್ಭ ಕರೆಂಟ್ ಹೋಯ್ತಲ್ಲ, ನಮ್ಮೆಲ್ಲರಿಗೂ ನೀರು ಇಳ್ತಾ ಇದೆ ಒಳಗಡೆ. ನಿಮಗೆ ಸ್ವಲ್ಪ ಗಾಳಿ ಇದೆ, ನನಗೆ ಏನಿಲ್ಲ, ಫುಲ್ಲು ನೀರು. ಓಕೆನಾ? ಹಲ್ಲೆಲೂಯಾ. ಹೋದ್ರಿ. ಯೆಶಾಯ 60 ವಾಕ್ಯ 12-13. ಯೆಶಾಯ 60 ವಾಕ್ಯ 19 20 21 22. ನಿನ್ನನ್ನು ಸೇವಿಸಲಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವುದು. ನೋಡ್ರಿ అమ్మా నా మాట వినాలి మీరందరూ. ఆఖరులో ముగింపులో ఉన్నాం మనమందరూ కూడా. ముగించుకుందాం, ఖచ్చితంగా ముగించుకుందాం. ఇది ఇలాగే కొనసాగదు. ఈరోజు మీరు అనుకున్నారు 3 గంటల వరకు అవుతుంది ప్రసంగం అని. లేదు, ఇప్పుడు ముగించేస్తాను. మీరు అందరూ జాగ్రత్తగా పాటించాలి ఈ మాట. దేవుని సేవించలేని ప్రజలకి ఏమొస్తుందంట? వాళ్ళు మమ్మల్ని ప్రశ్నించవచ్చు, ನೀವು ದೇವರನ್ನು ಸೇವಿಸದೆ ಹೋದ್ರೆ ನಾವು ನಾಶವಾಗ್ತೀವ ಅಂತ. ಎಕ್ಸಾಕ್ಟ್ಲಿ ಕರೆಕ್ಟ್ ಬೈಬಲ್ ಹೇಳ್ತದೆ. ಓದಪ್ಪ. ನಿನ್ನನ್ನು ಸೇವಿಸಲಲ್ಲದ ಜನಾಂಗ ರಾಜ್ಯಗಳು ನಾಶವಾಗುವುದು. ಇವಾಗ ಯಾವುದು ವ್ಯತಿರೇಕ ಕ್ರೈಸ್ತವರು ಅಂದ್ರೆ, ಇದ್ರ ಮೇಲೆ ನಾವು ಸ್ವಲ್ಪ ಯಾವುದು ವ್ಯತಿರೇಕ, ಸಂಪೂರ್ಣವಾಗಿ ವ್ಯತಿರೇಕ ಯಾವುದು? ಬಿಜೆಪಿ. ಹೇಳ್ರಿ, ನಿಮ್ಮನ್ನ ಕಲಿಗಾಗ್ತಾನೆ. ನಾನು ಹಾಕಿದ್ರೆ ಹೇಳಪ್ಪ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಾನು ಪಬ್ಲಿಕ್ ಆಗಿ ಬೇಕಾದ್ರೆ ಪ್ರೆಸ್ ಮೀಟ್ ಮುಂದೆ ಮಾತಾಡೋ ಧೈರ್ಯ ನನಗೆ. ನೀವು ಅನ್ಕೊಂಡು ಅಷ್ಟು ಇದು ಏಡಿ ಏನಲ್ಲ. ನಾನು ಧೈರ್ಯಶಾಲಿ, ನನಗೆ ಭಾಳ ಧೈರ್ಯ ಇದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ತೋರಿಸ್ಕೊಳ್ಳಲ್ಲ ನಾನು, ಅರ್ಥ ಆಗ್ತದ? ಈಗ ಹಿಂಸಿಸಲ್ಪಡ್ತಿರೋ, ಈಗ ಭಾಳ ಹಿಂಸೆ ಮಾಡ್ತಿರುವಂಥದ್ದು ಯಾವ ಸರ್ಕಾರ? ಹೌದಾ? ಇದೆಲ್ಲ ಚಾಪೆ ಮುದುರ್ತದಂತ ವಾಕ್ಯ. ಇನ್ನು ದೇವರಿಗೆ ವ್ಯತಿರೇಕವಾದಂಥ ರಾಜ್ಯ ಏನಿದೆಯೋ ಅದೆಲ್ಲ ಚಾಪೆ ಮುದುರ್ಕೊಂಡು ಹೆಲ್ಮೆಟ್ ತಗೊಂಡು ಹೋಗ್ಬೇಕಾಗಿದೆ. ಯಾರು ಹೇಳ್ತಾರೆ? ಅಮ್ಮ ಬೈಟ್ ಅಭಿ ತೋಡದೇ ಬೈಟ್ ಕೈ सकत खाना ना क्या भी नहीं इधर खा खाए ना पेट भर के खाए ना अब जरा सुन ओके हाँ बोल ನಿನ್ನನ್ನು ಸೇವಿಸಲಲ್ಲದ ಜನಾಂಗಗಳು ರಾಜ್ಯಗಳು ನಾಶವಾಗುವು. ಏನಾಗುವು? ರಾಜ್ಯವಾದರೂ ಕೂಡ, జనాంగవాదులు కూడా దేవుని సేవించలేని ప్రజలు వాక్యం సెలవిస్తోంది, వాళ్ళు నిలవలేరు అని. ಇವಾಗ ಹೇಳ್ರಿ, ಬೈಬಲಲ್ಲಿ ಇಂಥ ಮಾತಿದೆಯಾ? ಬೈಬಲಲ್ಲಿ ಏನು ಬರೆದಿದೆಯೋ ಎಕ್ಸಾಕ್ಟ್ ಅದು ನಡೀತಿದೆ. ಇಲ್ಲಿವರೆಗೂ ಕಷ್ಟ, ತಿಪ್ಪಲು, ಕಷ್ಟ, ಕಣ್ಣೀರು ಇರ್ಬೋದು ದೇವ್ರ ಮಕ್ಕಳಿಗೆ. ಇನ್ನು ಮುಂದೆ ಫ್ರೀಡಮ್ ಆದಂಥ ದೇವರಾಜ್ಯ ಬರುತ್ತೆ. ದೇವರ ಆಶೀರ್ವಾದ ಮಾಡ್ತಾನೆ. ಕೆಲವು ಸ್ವಲ್ಪ ಸಮಯ ಹಿಂಸೆಯಲ್ಲಿ, ಬಾಧೆಯಲ್ಲಿ ಆಗುವುದು ದೇವರ ಆಶೀರ್ವಾದ ಮಾಡ್ತಾನೆ. ಓಕೆ, ಕಂಟಿನ್ಯೂ. ಹೌದು, ಆ ಜನಾಂಗಗಳು ಹಾಳಾಗಿ ಹೋಗುವು. ನನ್ನ ಪವಿತ್ರಾಲಯವನ್ನು ಭೂಷಿಸುವುದಕ್ಕಾಗಿ ತುರಾಯಿ, ತಪಾಸಿ, ತಿಲಕ, ಈ ವೃಕ್ಷ ರೂಪವಾದ ಲೆಬನೋನಿನ ಮಹಿಮೆಯು ನಿನಗಾಗುವುದು. ಓಕೆ, ಯಾರಿಗೆ ಅದು ಮಹಿಮೆ? ಯಾರಿಗೆ ಅಂತ? ದೇವರಿಗೆ, ದೇವರ ಮಕ್ಕಳಿಗೆ. ಆದ್ರೆ ದೇವರನ್ನು ಸೇವಿಸದ ಒಲ್ಲದ ರಾಜ್ಯಗಳು ಆಗಲಿ, ಜನಗಳೇ ಆಗಿರಲಿ, ವಾಕ್ಯ ಹೇಳ್ತದೆ ನಾಶವಾದ. ಅವರಿಗೆ ನಿತ್ಯ ನರಕ ಇದೆ. ಇದೇ ಕೊನೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 66ನೇ ಅಧ್ಯಾಯ, 66 ಪುಸ್ತಕಗಳು, ಕೊನೆಯ ಅಧ್ಯಾಯದಲ್ಲಿ ಹುಳ ಸಾಯದು, ಬೆಂಕಿ ಆರು. ಯಾರಿಗಾಗದು? ದೇವರನ್ನು ಸೇವಿಸಲಾದ ಪ್ರಜೆಗಳಿಗಾಗಿ. ಇದನ್ನ ನಾವೇನ್ ಮಾಡೋಣ? ಹಲ್ಲೆಲೂಯಾ. 60 ವಾಕ್ಯ 19 20 21 22. ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನಲ್ಲ, ಚಂದ್ರನು ನಿನ್ನ ಬೆಳಕಿಗಾಗಿ ಎಂದಿಗೂ ಕಳೆಗೊಳ್ಳಲು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವು. ಯಾರಂತ? ದೇವರೇ ನಿನಗೆ ನಿತ್ಯ ಪ್ರಕಾಶ. ಎಲ್ಲರೂ ಆಮೇಲೆ ಕೈಗೊಳ್ಳುತ್ತೀವಿ. ದೇವರೇ ನಿನಗೆ, ನೀನು ಹೆದರಬಾರ್ದು. ಎಲ್ಲಿ ಹೋದ್ರು ದೇವರು ನನಗೆ ಬೆಳಕಾಗಿದ್ದಾನಪ್ಪ, ಧೈರ್ಯವಾಗಿ, ಸಂತೋಷದಿಂದ, ಸಮಾಧಾನದಿಂದ ಪ್ರತಿದಿನ ಎಲ್ಲರೂ ಸಮಾಧಾನವಾಗಿರ್ಬೇಕು. ನಿನ್ನ ಕುಟುಂಬದಲ್ಲಿ ಸಂತೋಷವಾಗಿರ್ಬೇಕು. ನಾನು ಹಂಗೆ ಪ್ರಾರ್ಥನೆ ಮಾಡಿದ್ವಿ, ಬರುವ ಎಷ್ಟು ಕುಟುಂಬಗಳಿದ್ದಾವೆ ದೇವರೇ, ಅವರು ಯಾವ ಶೋಧನೆಗಳು ಸಂತೋಷವಾಗಿರ್ಬೇಕು.
ಓದಪ್ಪ ಸ್ವಲ್ಪ ಕೊನೆಯದಾಗಿ. ಯೆಹೋವನೇ ಹಾ. ನಿನಗೆ ನಿತ್ಯ ಪ್ರಕಾಶವು, ಹಾ ನಿನ್ನ ದೇವರ ನಿನಗೆ ತೇಜಸ್ಸು. ಹಾ ನಿನ್ನ ಸೂರ್ಯನು ಇನ್ನು ಮುಳುಗನು, ಹಾ ನಿನ್ನ ಚಂದ್ರನು ತೊಲಗನು. ಹಾ. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ಎಸ್. ನೀನು ದುಃಖಿಸುವ ದಿನಗಳು ಕೊನೆಗಾಣುವು. ಎಲ್ಲರೂ ಹೇಳ್ತಾರೆ. ಎಷ್ಟು ಜನ ದುಃಖದಲ್ಲಿದ್ದಾರೆ ಗೊತ್ತಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ದುಃಖಿಸುವ ದಿನ ಲಾಸ್ಟ್. ಹಲ್ಲೆಲೂಯಾ. ಹೇಳ್ರಿ ಎಲ್ಲರೂ ಹೇಳ್ರಿ, ನಾನು ದುಃಖಿಸುವ ದಿನ ನಾನು ದುಃಖಿಸುವ ದಿನ ಇವತ್ತು ಲಾಸ್ಟ್. ಸ್ವಲ್ಪ ಓದಿ. ನೀನು ದುಃಖಿಸುವ ದಿನಗಳು ಕೊನೆಗಾಣುವು. ಹಾ. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ಹಾ ನನ್ನ ಪ್ರಭಾವಕ್ಕೋಸ್ಕರ ಹಾ. ನಾನು ನೆಟ್ಟ ನೆಸೆಯಾಗಿಯೂ ಹಾ. ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ಹಾ. ದೇಶವನ್ನು ಹಾ ಸದಾ ಅನುಭವಿಸುವವರು. ಯಾವುದನ್ನು ಒಂದು ರಾಜ್ಯ ಅಂತ ದೇವರು ಹೇಳಿಲ್ಲ. ఇది దేశం యార్ కైలో ఉంటుందంట. మీరు అర్థం చేసుకోవాలి, చాలా చదవాలి బైబిల్. సహోదరులు ఉన్నారు, సహోదరులు ఇది ಭಾಳ ಚೆನ್ನಾಗಿ ಬೈಬಲ್ ರೀಡ್ ಮಾಡಿ. ನಿಮ್ಮಷ್ಟು ವಿದ್ಯಾಭ್ಯಾಸ ಇಲ್ಲ, ಆದರೂ ದೇವರು ತಿಳಿಸ್ತಾ ಇರ್ತಾನೆ ಕೆಲವೊಂದು ವಿಷಯಗಳು. ಆ ರಾಜ್ಯವೆಲ್ಲ ಯಾರ ಕೈ ವಶ ಆಗ್ತದೆ ಅಂತ ಹೇಳ್ರಿ. ಅವಾಗ ಹೆಂಗಿರ್ತದೆ ಹೇಳ್ರಿ. ಈಗ ನಾನೊಂದು ಕತೆ ಹೇಳಿದೆ, ನಮ್ಮ ಶಿವಣ್ಣವರು MLA ಆದ್ರೆ ಅವ್ರ ಮಗ ಹೆಂಗಿರ್ತಾನಂತ. ಅಲ್ಲೆಲ್ಲೂಯ್ಯ. ಟ್ರಾಫಿಕ್ ಪೊಲೀಸನ್ ಕೇಳಲ್ಲ, ಒನ್ ಪೊಲೀಸನ್ ಕೇಳಲ್ಲ. ಬಟ್ ನಾವು ಹೋಗ್ಬೇಕಂದ್ರೆ ಏನಾದರೂ ಅಡ್ಡಿ ಆತಂಕಗಳಿದ್ರು ಕೂಡ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನಮ್ಮಪ್ಪ ನೋಡಿದಂತ ನಮ್ಮಪ್ಪ MLA ಅಲ್ಲ, ಅಲ್ಲಿ ಒಂದು ಫೋನ್ ಮಾಡಿದ್ರೆ ಸಾಕು ಬಿಡಿಸ್ಬಿಡ್ತಾರೆ ಅಷ್ಟೇ. ಇದೇ ನಮ್ಮ ಯೇಸುಪ್ರಭು ಯಾರು ಅಂತ. ನಮ್ಮಪ್ಪ ಯಾರು ಹೇಳ್ರಿ, ಹೇಳ್ರಿ ಹೇಳ್ರಿ. ನಮ್ಮಪ್ಪ ಯಾರು ಹೇಳ್ರಿ? ರಾಜಾದಿರಾಜ. ಒಂದು ರಾಜ್ಯಕ್ಕೆ ರಾಜನಲ್ಲ ನಮ್ಮಪ್ಪ, ಒಂದು ರಾಜ್ಯಕ್ಕೆ ರಾಜನಲ್ಲ ನಮ್ಮಪ್ಪ, ಒಂದು ದೇಶಕ್ಕೆ ರಾಜನಲ್ಲ ನಮ್ಮಪ್ಪ, ಇಡೀ ವರ್ಲ್ಡ್ಗೆ ರಾಜ. ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತರ ಸನ್ನಿಧಿಯಲ್ಲಿ ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ. ಸಿಸ್ಟರ್ ಇಂಕಮ್ಮ ಪ್ರಾರ್ಥನೆ చేయండి. ವಿನಿನ ವಾಕ್ಯ ಪ್ರಾರ್ಥನೆ చేయండి. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನ ಸನ್ನಿಧಿಯಲ್ಲಿ ಇಲ್ಲಿವರೆಗೂ ದೇವರು ನಮ್ಮೆಲ್ಲರೊಂದಿಗೆ ಮಾತನಾಡಿ